ಹೇಳ್ತಾ ಇದ್ದ ಅಣ್ಣ ಅಲ್ಲಿ ಭಾಳ ಅನ್ಯಾಯ ನಡೀತಾ ಇದೆ, ಈ ಲ್ಯಾಂಡ್ ಬೇಕಂದ್ರೆ ಬೇಕು, ಅವ್ರು ಏನು ಹೇಳಿದ್ದು ದುಡ್ಡು ಕೊಟ್ಟು ಅವ್ರು ಹೇಳ್ದಂಗೆ ದುಡ್ಡು ತೊಗೋಬೇಕು, ಲ್ಯಾಂಡ್ ಕೊಡಬೇಕು. ಈಗ ನೋಡಿದ್ರೆ ನಿಜ ಅನಿಸ್ತದೆ. ಮೆಟಲ್ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು. ಉಡ್ದಾರ ಇದ್ದು ನಾಗಡೆ ಹೇಳಿದ್ರೆ ಉಡ್ದಾರ ಇತ್ತು, ಬೆಳ್ಳಿ ಉಡ್ದಾರ ಹಾಕಿರ್ತಾರೆ ಹೆಚ್ಚಾಗಿ, ಅದು ಯಾವನೂ ತೊಗೊಂಡು ಹೋಗೋದಿಲ್ಲ, ಅದು ಹಂಗೆ ಬಿಡ್ತಾರೆ. ರಿಂಗು, ವಾಚು ಇವೆಲ್ಲ ಕರಗೋದಿಲ್ಲ. ಇಂಥ ಸಾಮಾನುಗಳು ಮೇಲೆ ಮೆಟಲ್ ಮೇಲಿಂದ ನಾವು ತನಿಖೆ ಮಾಡ್ಬೋದು, ಯಾರ್ದಂತ ಕಂಡುಹಿಡಿಬಹುದು. ತನಿಖೆ ಮಾಡಲಿ, ಅವರು ನಮ್ದೇನು ಇದರಲ್ಲಿ ಪಾತ್ರ ಇಲ್ಲ ಅಂತ ಗೊತ್ತಾದ್ರೆ ಅವ್ರಿಗೆ ಒಳ್ಳೇದಲ್ಲ. ಈ ಅನಾವಶ್ಯಕ ಬ್ಲೇಮ್ ಬರುವುದು ತಪ್ಪುದಲ್ಲ ಅವ್ರಿಗೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ರಾಷ್ಟ್ರ ಈಗ ಎಲ್ಲರ ಚಿತ್ತ ಧರ್ಮಸ್ಥಳದ ಕಡೆ ನೆಟ್ಟಿರೋದು. ಯಾಕೆಂದರೆ ಒಂದು ಸೆನ್ಸೇಷನ್ ವಿಷಯ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಭಾಳಷ್ಟು ಕುತೂಹಲಕಾರಿ ವಿಷಯಗಳಿದ್ದಾವೆ. SIT ಫಾರ್ಮ್ ಆಗಿದೆ, ತನಿಖೆ ಇವತ್ತಿಂದ ಶುರುವಾಗುತ್ತೆ. ಬಟ್ ಈ ದೆಸೆಯಲ್ಲಿ ನೋಡೋದಾದರೆ ಇದ್ರ ಬಗ್ಗೆ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾಕೆ, ಯಾವ ರೀತಿಯಾದಂಥ ತನಿಖೆ ಶುರುವಾಗುತ್ತೆ, ಯಾವ ಆ್ಯಂಗಲ್ನಲ್ಲಿ ಶುರುವಾಗುತ್ತೆ, ಆರೋಪಿಗಳನ್ನು ನೇರವಾಗಿ ಕಸ್ಟಡಿ ತೆಗೆದುಕೊಳ್ತಾರ, ಇವೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಮೋಸ್ಟ್ ಎಫಿಷಿಯೆಂಟ್ ಅಧಿಕಾರಿ ಅಂತ ಹೇಳ್ಬೋದು, ಬಸವರಾಜ್ ಮಾಲ್ಗತ್ತಿ ಅವರಿದ್ದಾರೆ. ಸರ್, ಒಬ್ಬ ವ್ಯಕ್ತಿ ನನಗೆ ಒಂದು 300ಕ್ಕೂ ಅಧಿಕ ಮೃತದೇಹಗಳನ್ನು ನಾನು ಹೂತಾಕ್ಬಿಟ್ಟಿದ್ದೀನಿ ಅಂತ ಎಲ್ಲ ಒಂದು ಕಡೆ ಬಂದು ದೂರು ಕೊಟ್ಟ ತಕ್ಷಣಕ್ಕೆ ಪೊಲೀಸ್ನವರು ಆ ನಿಟ್ಟಿನಲ್ಲಿ ಓಕೆ ಇದು ನಿಜ, ಖಂಡಿತವಾಗಿ ಇದಿದೆ ಅನ್ನೋ ರೀತಿಯಾಗಿ ಅನುಮಾನ ವ್ಯಕ್ತಪಡಿಸ್ತಾರೆ, ಅಥವಾ ಅದನ್ನು ಯಾವ ರೀತಿಯಾಗಿ ರಿಸೀವ್ ಮಾಡ್ತೀವಿ ಸರ್ ಫಸ್ಟ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ? ಇದು ಎಲ್ಲೋ ಒಂದು ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಂತಲ್ಲ, ಇದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಿರೋದ್ರಿಂದ ಅದರದ್ದು ವೇಟೇಜ್ ಇರ್ತದೆ. ಬರೀ ಕಂಪ್ಲೇಂಟ್ ಅಂದರೆ 164 ಸ್ಟೇಟ್ಮೆಂಟ್ ಮಾಡಿದ್ದಾನೆ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆ. ಈಗ ನಾನು 367 ಹೆಣಗಳನ್ನು ಹೂತಾಕಿದ್ದೀನಿ, ಅವು ಅನೇಕ ಲೈಂಗಿಕ ದೌರ್ಜನ್ಯ ಕೇಸುಗಳಿದ್ದಾವೆ, ಮರ್ಡರ್ ಮಾಡಿದ್ದಾರೆ, ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ, ಕಿಡ್ನ್ಯಾಪ್ ಮಾಡಿದ್ದಾರೆ, ಹೀಗೆಲ್ಲ ಅತ್ಯಾಚಾರ ಮಾಡಿದ್ದಾರೆ ಅಂತ ತಿಳ್ಕೊಂಡು ಎಲ್ಲ ಕೇಸುಗಳನ್ನು ಅವನು ಅಲ್ಲಿ ಹೇಳಿದ್ದಾನೆ. ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅದು ಹೇಳಿರ್ಬೋದು. ಬಟ್ ಅದು 183 ಈಗಿನ ಸೆಕ್ಷನ್ ಪ್ರಕಾರ, ಭಾರತೀಯ ನ್ಯಾಯದ ಸಂಹಿತೆ ಪ್ರಕಾರ ಮೊದಲು 154 ಇರ್ತಿತ್ತು, 364 ಇರ್ತಿತ್ತು, ಈಗ 164 ಇರ್ತಿತ್ತು, ಈಗ ಅದು 183 ಆಗಿದೆ. ಆ ಸೆಕ್ಷನ್ ಪ್ರಕಾರ ಮ್ಯಾಜಿಸ್ಟ್ರೇಟ್ ಅವ್ರದ್ದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ರೆಕಾರ್ಡ್ ಮಾಡ್ಕೊಂಡು ಕನ್ಸರ್ನ್ ಪೊಲೀಸರಿಗೆ ಅದನ್ನು ಕಳಿಸ್ತಾರೆ. ಕಳಿಸಿದ ಮೇಲೆ ಇವರು ಅದ್ರ ಮೇಲೆ ಇವರು FIR ಒಂದು SIT ಫಾರ್ಮೇಷನ್ ಮಾಡಿದ್ರು. ಮೊದಲು ಮಾಡೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಒತ್ತಡ ಹೆಚ್ಚಾದ ಮೇಲೆ, ಪಬ್ಲಿಕ್ದು ಡಿಮಾಂಡ್ ಜಾಸ್ತಿ ಆದಮೇಲೆ ಅನೇಕ ಮೀಡಿಯಾಗಳು ಅವಾಯ್ಡ್ ಮಾಡಿದ್ದಾರೆ ಈ ನ್ಯೂಸನ್ನು. ನಿಮ್ಮಂಥ ಚಾನಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಅದ್ರ ಬಗ್ಗೆ ಪಬ್ಲಿಸಿಟಿ ಕೊಟ್ಟರು. ಅದರದ್ದು ಒತ್ತಡ ತಾಳಲಾರದೆ ಈಗ ಗೃಹ ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ SIT ಫಾರ್ಮೇಷನ್ ಮಾಡಿದ್ದಾರೆ. ಯಾಕಂದರೆ ಒಂದಲ್ಲ ಎರಡಲ್ಲ 367 ಹೆಣ್ಣುಗಳನ್ನು ನಾನು ಬರೀಡ್ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಇದು ದೊಡ್ಡ ಪ್ರಕಾರದ ಒಂದು ಕೇಸ್ ಇದೆ, ದೊಡ್ಡ ಪ್ರಮಾಣದಲ್ಲಿದೆ. ಮತ್ತು 30-35 ವರ್ಷದಿಂದ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಅದರಲ್ಲಿ ಪೊಲೀಸರು ಸದಾ ಸರಿಯಾದಂಥ ಕ್ರಮ ತಗೊಂಡಿಲ್ಲ. ಅನೇಕ ಕೇಸುಗಳನ್ನು ಬರ್ಕ್ ಮಾಡಿದ್ದಾರೆ, ಯಾವುದು FIRಗಳನ್ನು ಯೂಸ್ ಮಾಡಿಲ್ಲ. ಸಾಕಷ್ಟು ಕೇಸುಗಳನ್ನು ನುಂಗಿದ್ದಾರೆ, ಅಥವಾ ಇವರೇ ಸಾಕ್ಷಿ ಆಧಾರಗಳನ್ನು ನಾಶ ಮಾಡಿದ್ದಾರೆ. ಈಗ ನೋಡಿ, ಸೌಜನ್ಯ ಕೇಸ್ನಲ್ಲಿ ಆ ಪ್ರಕರಣದಲ್ಲಿ ಇವರು ಮಾಡಿದಂಥ ಒಂದು ಕೃತ್ಯವನ್ನು ಜಡ್ಜು ತಮ್ಮ ಜಡ್ಜ್ಮೆಂಟ್ನಲ್ಲಿ ಬರೆದಿದ್ದಾರೆ. ಪೊಲೀಸರು ಸರಿಯಾದಂಥ ತನಿಖೆ ಮಾಡದೆ ಇದ್ದ ಸಾಕ್ಷಿಗಳನ್ನು ನಾಶಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಏನು, ಸರಿಯಾದಂಥ ಕ್ರಮ ಆಗಿಲ್ಲ. 30 ವರ್ಷದಿಂದ ಅವ್ರ ಇನ್ಫ್ಲೂಯೆನ್ಸ್ದಿಂದ ಸರಿಯಾದಂಥ ನ್ಯಾಯ ಸಿಕ್ಕಿಲ್ಲ. ಯಾರ್ದು ರೇಪ್ ಆಗಿದೆ, ಯಾರು ಮರ್ಡರ್ ಆಗಿದೆ, ಯಾರ್ದು ಕೊಲೆ ಆಗಿದೆ, ಯಾರ್ದು ರೇಪ್ ವಿತ್ ಮರ್ಡರ್ ಆಗಿದೆ, ಯಾರ್ದು ದೌರ್ಜನ್ಯಗಳು ಹೆಚ್ಚು ಪ್ರಕರಣಗಳಾಗಿದ್ದಾವೆ, ಅದಕ್ಕೆ ಯಾವುದೂ ನ್ಯಾಯ ಸಿಕ್ಕಿಲ್ಲ. ಸೊ ಹೀಗಾಗಿ ಅನೇಕ ಕೇಸುಗಳು ರಿಪೋರ್ಟ್ ಆಗಿರೋದ್ರಿಂದ, ಈಗ ಒಂದೊಂದು ವರದಿ ಆಗಿರೋದ್ರಿಂದ ಅದ್ರ ಬಗ್ಗೆ ಈಗ ನೋಡಿ, ಕೇರಳದಲ್ಲಿ ಸದಾ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅಲ್ಲಿ ಒಬ್ಬನಿಗೆ ಅವನಿಗೆ ಗಾಡಿಯನ್ನು ಹಾಯಿಸಿ ಕೊಂದು ಅವನಿಗೆ ಸಾಯ ಹೊಡೆದಿದ್ದಾರೆ. ಸೊ ಇಂಥ ಅನೇಕ ಪ್ರಕರಣಗಳು ನಿಗೂಢ ಇರೋದ್ರಿಂದ ಅದಕ್ಕೆ ಒಂದು ಕ್ರಮ ತಗೋಬೇಕಂತ ಅವರು SIT ಮಾಡಿದ್ದಾರೆ. SITಯಲ್ಲಿ ಜನ ವಿಶ್ವಾಸ ಇಡಬೇಕು. ಅಲ್ಲಿ ಲೋಕಲ್ ಪೊಲೀಸರೇನು ಅವ್ರ ಜೊತೆಗೆ ಶಾಮೀಲಾಗಿ ಏನೋ ಅನ್ಯಾಯ ಆಗಿರ್ಬೋದು ಅಮಾಯಕರಿಗೆ. ಬಟ್ ಈಗ SIT ಒಳ್ಳೆ ಫಾರ್ಮೇಷನ್ ಆಗಿದೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ ನ್ಯಾಯಯುತವಾದಂಥ ಪ್ರಿನ್ಸಿಪಲ್, ನಾನ್ ಕರಪ್ಟ್, ಆನೆಸ್ಟ್ ಅಂತ ಅಧಿಕಾರಿಗಳು ಅದರಲ್ಲಿದ್ದಾರೆ. ಅಂಥವ್ರಿಗೆ ನೋಡಿ ಸೆಲೆಕ್ಟ್ ಮಾಡಿದ್ದಾರೆ. ಈಗ ಅನುಚಿತ್ ಅಂತ ಇದ್ದಾರೆ DIG. ಈಗ ಅವ್ರ ಹಿಂದೆ ಗೌರಿ ಲಂಕೇಶ್ ಕೇಸಲ್ಲಿ SIT ಅವರೇ ಹೆಡ್ ಆಗಿದ್ರು. ಒಳ್ಳೆ ತನಿಖಾ ಅಧಿಕಾರಿ,
ಒಳ್ಳೆ ಅವರಿಗೆ ಅನುಭವ ಇದೆ. ಅಲ್ಲಿನೂ ASP ಆಗಿ ಕೆಲಸ ಮಾಡಿದ್ದಾರೆ. ಸೌಜನ್ಯ ಕೇಸಲ್ಲೂ ಇದ್ರು. ಸೌಜನ್ಯ ಕೇಸ್ನಲ್ಲಿ ಅವರು ASP ಆಗಿ ಅಲ್ಲಿ ಅವರು ಇದ್ದರು. ಸೊ ಎಲ್ಲ ಮಾಹಿತಿ ಅವ್ರಿಗಿದೆ ಮತ್ತು ಅವರು ನಿಷ್ಪಕ್ಷಪಾತದಿಂದ ತನಿಖೆ ಮಾಡುವಂಥ ಅಧಿಕಾರಿಗಳಾಗಿದ್ದಾರೆ. ಹೀಗಾಗಿ ಅಂಥವರು ಒಂದು ಫಾರ್ಮೇಷನ್ನು ಮೊಹಂತಿ ಅವರೂ ಈಸ್ ಆಲ್ಸೋ ಆನೆಸ್ಟ್ ಆಫೀಸರ್. ಈಗ ಅಂಥ ಒಂದು ಒಳ್ಳೆ ಟೀಮ್ ಮಾಡಿದ್ದಾರೆ. ಅವ್ರಲಿಂದ ನಾವು ನ್ಯಾಯವನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತು ಒಂದೇನು ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು, ಸರ್ಕಾರ ಆಗಲಿ ಯಾರೇ ಆಗಲಿ. ಈಗ ನೋಡಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಇದು ಧರ್ಮಸ್ಥಳಕ್ಕೆ ಅಪಮಾನ ಮಾಡುವಂಥದ್ದು, ಈವನ್ ಬಿಜೆಪಿ ಒಬ್ಬ ಲೀಡರಿಂದನೂ ನಾನು ಪಾಸಿಟಿವ್ ಅನ್ಯಾಯ ಮಾಡಿರುವಂಥದ್ದು ಅಂತ ಹೇಳ್ತಾರೆ. ಅದು ಅನ್ಯಾಯ ಪ್ರಶ್ನೆ ಅಲ್ಲ. ಅವರು ಅಮಾಯಕರಾಗಿದ್ದರೆ, ಅವರು ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇರದೇ ಇದ್ದರೆ ಸ್ವಾಗತ ಮಾಡಲಿ, ತನಿಖೆ ಮಾಡಲಿ. ಅವರು ನಮ್ಮದೇನು ಇದರಲ್ಲಿ ಪಾತ್ರ ಇಲ್ಲ ಅಂತ ಗೊತ್ತಾದ್ರೆ ಅವ್ರಿಗೆ ಒಳ್ಳೆಯದಲ್ಲ. ಈ ಅನಾವಶ್ಯಕ ಬ್ಲೇಮ್ ಬರುವುದು ತಪ್ಪುದಲ್ಲ ಅವ್ರಿಗೆ. ಈ SIT ಅವರು ನಿಷ್ಪಕ್ಷಪಾತವಾದ ತನಿಖೆ ಮಾಡ್ತಾರೆ. ಅವರು ಈಗ SIT ಫಾರ್ಮೇಷನ್ ಆದಮೇಲೆ ಇವತ್ತೇನೋ ಹೋಗಿ ಚಾರ್ಜ್ ತಗೋತಾರಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅಲ್ಲಿ ಲೋಕಲ್ ಆಫೀಸರ್ಗಳನ್ನು ತಗೊಂಡಿದ್ದಾರೆ. ACP, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ASI, ಕೆಲವೊಂದು ಕ್ರೈಮ್ ಸ್ಟಾಫ್ಗಳನ್ನು ತಗೊಂಡು ಅಲ್ಲಿ ಅವ್ರಿಗೆ ಯುಟಿಲೈಸ್ ಮಾಡ್ತಾ ಇದ್ದಾರೆ. ನಂದೊಂದು ಅಡ್ವೈಸ್ ಅಂದರೆ ಅಲ್ಲಿ ಲೋಕಲ್ ಆಫೀಸರ್ಗಳನ್ನು ತಗೋಬಾರ್ದು. ಯಾಕಂದ್ರೆ ಅವರೆಲ್ಲ ಸೇರ್ಕೊಂಡು 30 ವರ್ಷ ವರ್ಕ್ ಮಾಡಿದ್ದಾರೆ. ಹೌದಾ? ಅವ್ರಿಗೆ ನ್ಯಾಯಯುತವಾಗಿ ಅವ್ರ ಕ್ರಮ ತಗೊಂಡಿದ್ರೆ, ಕಾನೂನುಬದ್ಧವಾದ ಕ್ರಮ ತಗೊಂಡಿದ್ರೆ SIT ಮಾಡುವಂತ ಪ್ರಶ್ನೆ ಬರ್ತಿರ್ಲಿಲ್ಲ. ಯಾರು ಆಕ್ಟಿವಿಸ್ಟ್ ಹೋರಾಟ ಮಾಡುವಂತ ಪ್ರಶ್ನೆ ಬರ್ತಿರ್ಲಿಲ್ಲ. ಯಾರು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜು ಬೀದಿಗಿಳಿಯುವಂತ ಪ್ರಶ್ನೆ ಬರ್ತಿರ್ಲಿಲ್ಲ. ಇವ್ರು ಕ್ರಮ ತಗೊಳ್ಳೋದಕ್ಕೆ SIT ಫಾರ್ಮೇಷನ್ ಮಾಡಿದ್ದಾರೆ. ಮತ್ತೆ ಅವ್ರನ್ನ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವರೆಲ್ಲ ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಸ್ ಎಲ್ಲ ಅವ್ರಿಗೆ ಹೇಳ್ತಾರೆ. ಈಗ ಆರೋಪಿ ಅರೆಸ್ಟ್ ಮಾಡೋದಿರ್ತದೆ. ಉದಾಹರಣೆ, ಆರೋಪಿಯನ್ನು ಅರೆಸ್ಟ್ ಮಾಡೋದು ಇದ್ರೆ ಅವ್ನಿಗೆ ಮಾಹಿತಿ ಕೊಡ್ತಾನೆ, ಇಂಥವ್ರಿಗೆ ಇವತ್ತು ಅರೆಸ್ಟ್ ಮಾಡ್ತಾರಂತ. ಅವನು ಓಡ ಹೋಗ್ಬಿಡ್ತಾನೆ, ನಾಪತ್ತೆ ಆಗ್ತಾನೆ. ಆಮೇಲೆ ಸಾಕ್ಷಿ ಆಧಾರ ನಾಶಪಡಿಸಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಸೊ ಈಗಾಗಲೇ ನಾಶ ಆಗಿದ್ದಾವೆ 25-30 ವರ್ಷ. ಬಟ್ ಅದಕ್ಕೆ ನಾನು ಅಲ್ಲಿ ಲೋಕಲ್ ಆಫೀಸರ್ ಯಾರು ತಗೋಬಾರ್ದು. ಅವ್ರ ಮಾಹಿತಿ ತಗೊಳ್ಬೇಕಾರೆ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ದೂರ ಇಡ್ಲಿ. ಅವ್ರನ್ನ ಹೊರಗಿನ ಆಫೀಸರ್ಸ್ ಬೇಕಾವಷ್ಟಿದ್ದಾರೆ, ಆನೆಸ್ಟ್ ಇದ್ದಾರೆ, ವರ್ಕರ್ಸ್ ಇದ್ದಾರೆ, ಅನುಭವಸ್ಥ ಅಧಿಕಾರಿಗಳಿದ್ದಾರೆ, ಪ್ರಾಂಪ್ಟ್ ಆಗಿರೋರು ಇದ್ದಾರೆ. ಎಲ್ಲ ಇಡೀ ಡಿಪಾರ್ಟ್ಮೆಂಟ್ ಹಾಳಾಗಿಲ್ಲ. ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಅಧಿಕಾರಿಗಳು, ಒಳ್ಳೆ ಸ್ಟಾಫ್ನು ನಮ್ಮಲ್ಲಿ ಇದ್ದಾರೆ. ಅಂಥವ್ರು ತಗೊಂಡು ಇವರು ಕೆಲಸ ಮಾಡಲಿ. ಇವರು ಪ್ರಮುಖವಾಗಿ ಕೆಲಸ ಮಾಡೋದಂತಂದರೆ SIT ಫಾರ್ಮೇಷನ್ ಆದಮೇಲೆ ಇವರೊಂದು ಪ್ರಕಟಣೆ ಮಾಡಬೇಕು, ಒಂದು ಪ್ರಕಟಣೆ ಹೊಡಿಸ್ಬೇಕು. ಪ್ರಕಟಣೆ ಹೊಡಿಸಿ 30 ವರ್ಷದಿಂದ 83ರಿಂದ ಆಗಿದಾವೆ ಕೇಸ್ಗಳು. 30 ವರ್ಷದಿಂದ 20-30 ವರ್ಷದಿಂದ ಯಾರು ಕೇಸ್ಗಳು ತಗೊಂಡಿಲ್ಲ, ಯಾರಿಗೆ ಅನ್ಯಾಯ ಆಗಿದೆ, ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರಾ, ಯಾರಾದ್ರೂ ಕೊಲೆ ಆಗಿದೆಯಾ, ಯಾರಾದರೂ ರೇಪ್ ಆಗಿದೆಯಾ, ಯಾರಾದರೂ ದುರ್ಮರಣ ಆಗಿದೆಯಾ, ಅಂತ ಎಲ್ಲ ಕೇಸ್ಗಳು ಇದ್ರೆ ಬಂದು ನಮಗೆ ನಿರ್ಭಯದಿಂದ ನಿರ್ಬಿಡೆಯಿಂದ ಬಂದು ಕೇಸ್ ಕೊಡ್ಲಿ, ಕಂಪ್ಲೇಂಟ್ ಕೊಡ್ಲಿ SITಗೆ. ನಾವು ನಿಮ್ಮದು ಗೌಪ್ಯವಾಗಿ ಇಡ್ತೇವೆ, ನಿಮಗೆ ರಕ್ಷಣೆ ಕೊಡ್ತೇವೆ, ನಿಮಗೆ ಅನ್ಯಾಯ ಆಗಿದ್ರೆ ನ್ಯಾಯವನ್ನು ಕೊಡಿಸ್ತೇವೆ ಅಂತ ಅವ್ರಿಗೆ ವಿಶ್ವಾಸವನ್ನು ಅವ್ರದ್ದು ಗಳಿಸ್ಕೊಂಡು ಸರಿಯಾದಂಥ ತನಿಖೆ ಮಾಡಲಿ. ಅವ್ರಿಗೆ ನ್ಯಾಯ ಕೊಡಿಸ್ಲಿ. ನ್ಯಾಯ ಕೊಡಿಸಿದ್ರೆ ಖಂಡಿತವಾಗಿಯೂ ಇದನ್ನು ಪ್ರಕಟಣೆ ಮೂಲಕ ತಿಳಿಸ್ಬೇಕು, ಆದೇಶ ಹೊರಡಿಸಬೇಕು, ಪ್ರಕಟಣೆ ಕೊಡಬೇಕು, ಅದಕ್ಕೆ ವೈಡ್ ಪಬ್ಲಿಸಿಟಿ ಕೊಡಬೇಕು. ಒಂದು ಫೋನ್ ಇಡಬೇಕು, ಫೋನ್ ನಂಬರ್ ಎಲ್ಲ ವೈಡ್ ಪಬ್ಲಿಸಿಟಿ ಕೊಡಬೇಕು. ಫೋನ್ ಮುಖಾಂತರ ಯಾರಿಗೂ ಧೈರ್ಯದಿಂದ ಬಂದು ಕೊಡೋ ಕಂಪ್ಲೇಂಟ್ ಆಗೋದಿಲ್ಲ. ಫೋನ್ ಮುಖಾಂತರ ಹೇಳಿ ನಮಗೆ ಹಿಂಗೆ ಅನ್ಯಾಯ ಆಗಿದೆ ಹೇಳಿ. ಅಲ್ಲಿ ಹೋಗಿ ಅವ್ರದ್ದು ಕಂಪ್ಲೇಂಟ್ ತಗೊಳ್ಳಿ, ಅವ್ರ ಮನೆಗೆ ಹೋಗಿ ಕಂಪ್ಲೇಂಟ್ ತಗೊಳ್ಳಿ ಅವ್ರಿಗೆ ಅನ್ಯಾಯ ಆಗಿದ್ರೆ. ಯಾಕಂದ್ರೆ 367 ಜನ ಸತ್ತಿದ್ದಾರೆ, ನಾನು ಹೋಗಿದ್ದೀನಿ ಅಂತ ಅವ್ನು ಹೇಳ್ತಾನೆ. ಸೊ ಅನೇಕ ಜನ ಇರಬಹುದು. ಮತ್ತೆ ಇನ್ನೊಂದೇನಿದೆ, ಇದೆಲ್ಲ ಆದಮೇಲೆ ಅವ್ರು ಕಂಪ್ಲೇಂಟ್ ತೊಗೊಂಡು ತನಿಖೆ ಮಾಡಲಿಕ್ಕೆ ಹೋಗ್ತಾರೆ. ಸುಮಾರು 20-30 ವರ್ಷ ಆಗಿರೋದ್ರಿಂದ ಅಲ್ಲಿ ಏನು ಸಿಗೋದಿಲ್ಲ, ಡೆಡ್ ಬಾಡಿ, ಬರೀ ಸ್ಕೆಲ್ಟನ್ ಅದು ಸಿಗ್ತವೆ. ಆದ್ರೂ ಕೆಲವೊಂದು ವಸ್ತುಗಳ ಮೇಲೆ ನಾವು ಮಾಡಬಹುದು. ನಾನು ಇಲಾಖೆಯಲ್ಲಿ 40 ವರ್ಷ ಕೆಲಸ ಮಾಡಿದ್ದೇನೆ. ಸಾಕಷ್ಟು ಡೆಡ್ ಬಾಡಿಗಳನ್ನ ಎಕ್ಸ್ಯೂಮ್ ಮಾಡಿದ್ದೇವೆ. ಎಕ್ಸ್ಯೂಮ್ ಮಾಡಬೇಕಾದ್ರೆ ಸಬ್ ಡಿವಿಷನಲ್ ಆಫೀಸರ್ ಯಾರು ಇರ್ತಾರೆ ಅಂದ್ರೆ AC ಲೆವೆಲ್ದಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಅವ್ರಲಿಂದ ಎಕ್ಸ್ಯೂಮ್ ಮಾಡಿಸ್ತಾರೆ. ಅವರೇ ಪಂಚನಾಮ ಮಾಡಬೇಕು, ನಾವು ಪೊಲೀಸರು ಮಾಡೋದಿಲ್ಲ. ನಮ್ಮ ಪ್ರೆಸೆನ್ಸ್ ಇರ್ತದೆ ಅಲ್ಲಿ. ಟೀಮ್ ಆಫ್ ನಾವು FSL ಕರೆಸ್ತೇವೆ, ಡಾಕ್ಟರ್ಸ್ ಕರೆಸ್ತೇವೆ, ಲೇಡಿ ಸತ್ತಿದ್ರೆ ಲೇಡಿ ಡಾಕ್ಟರ್ ಕರೆಸ್ತೇವೆ. ಅಲ್ಲಿ ಏನು ಅವೈಲೇಬಲ್ ಇರ್ತವೆ ಆ ಸ್ಮಶಾನದಲ್ಲಿ ಅವನ್ನೆಲ್ಲ ಸೀಜ್ ಮಾಡ್ತೇವೆ. ಈಗ ಉದಾಹರಣೆ ಹೇಳ್ಬೇಕಾದ್ರೆ ಐಡೆಂಟಿಫೈ ಆಗೋದಿಲ್ಲ, ಕೆಲವೊಮ್ಮೆ ಭಾಳ ಎಲ್ಲ ಕೊಳತು ಹೋಗಿರ್ತದೆ, ಏನು ಗೊತ್ತಾಗೋದಿಲ್ಲ. ರಿಂಗ್ ಹಾಕಿರ್ತಾನೆ, ಅದು ಬಂಗಾರದ ರಿಂಗ್ ಇದ್ರೆ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಬಟ್ ಬೆಳ್ಳಿ ರಿಂಗ್ ಇತ್ತು, ಇನ್ನೊಂದು ಯಾವುದೋ ತಾಮ್ರದ ರಿಂಗ್ ಇತ್ತು, ಮಂತ್ರದ ಯಾವುದೋ ಕೊಟ್ಟಿರ್ತಾನೆ ಒಬ್ಬವ. ಅಂಥದ್ದು ಏನಾದ್ರೆ ಐಡೆಂಟಿಫೈ ಮಾಡುವುದು. ಅದು ಹೇಗೆ ತನಿಖೆಗೆ ಸಹಕಾರ ಆಗ್ಬೋದು? ಅದು ರಿಂಗ್ ಐಡೆಂಟಿಫೈ ಮಾಡ್ತಾರಲ್ಲ, ಇದು ನಮ್ಮ ಮನುಷ್ಯ ಅಂತ. ಮನೆಯವರು ಸಂಬಂಧಪಟ್ಟ ಸಂಬಂಧಿಕರು, ಗಂಡ ಇರಲಿ, ಮಕ್ಕಳು ಇರಲಿ, ಯಾರು ಸಂಬಂಧಿಕರಿರಲಿ, ಅಣ್ಣತಮ್ಮರು ಇರಲಿ, ಇದು ನಮ್ಮವ್ರದ್ದು ರಿಂಗ್ ಇದು
ನಮ್ಮದೇ ಡೆಡ್ ಬಾಡಿ, ಅಥವಾ ತಾಯ್ತಾ ಕಟ್ಟಿರ್ತಾರೆ, ತಾಯ್ತಾ ಯಾರು ಉಚ್ಕೊಂಡು ಹೋಗೋದಿಲ್ಲ. ಆ ತಾಯ್ತದ ಮೇಲೂ ಅದು ತಾಯ್ತಾ 20-30 ವರ್ಷ ಆದರೂ ಕೊಳೆಯೋದಿಲ್ಲ. ಸೊ ಅದು ಮೆಟಲ್ ಉಡ್ದಾರ ಹಾಕಿರ್ತಾರೆ, ಬೆಳ್ಳಿ ಉಡ್ದಾರ ಇತ್ತಂದ್ರೆ ಅದು ಅದು ಯಾರು ತೊಗೊಂಡು ಹೋಗೋದಿಲ್ಲ, ಅದು ಒಳಗೆ ಇರ್ತದೆ. ಸೊ ಬಟ್ಟೆ ಗಿಟ್ಟೆ ಇದ್ರೆ ಅದು ಕೊಳತು ಹೋಗಿರ್ತವೆ. ಸೊ ಬೇರ್ ಬಾಡಿ ಇದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಮತ್ತೇನು ಅದು ಅವೆಲ್ಲ ಎವಿಡೆನ್ಸ್ಗಳು ಕಲೆಕ್ಟ್ ಮಾಡಬಹುದು. ಇವನ್ ಕೆಲವೊಂದು ಬರೀಡ್ ಮಾಡಿದ್ಮೇಲೆ, ಡೆಡ್ ಬಾಡಿ ಬರೀಡ್ ಮಾಡಿದ್ಮೇಲೆ ಭಾಳ ಡೀಪ್ ಆಗಿ ಬರೀಡ್ ಮಾಡಿದ್ರೆ ಅದು ಅವಶೇಷಗಳು ಕೆಲವೊಂದು ಸಿಗ್ತವೆ. ತುಂಬಾ ಆಳವಾಗಿದ್ರೆ ಮೇಲೆ ಇತ್ತಂದ್ರೆ, ಈಗ ನಮ್ಮ ಕಡೆ ಉತ್ತರ ಕರ್ನಾಟಕ ಬಿಸಿಲು ಭಾಳ ಇರ್ತದೆ, ಅದು ಬರ್ನ್ ಆಗಿ ಎಲ್ಲ ಸುಟ್ಟು ಹೋಗ್ಬಿಡ್ತದೆ. ಅದು ಎಲ್ಲಿ ತಂಪು ಹವಾಮಾನ ಇರ್ತದೆ, ಮಡಿಕೇರಿ, ಬೆಂಗಳೂರು, ಮೈಸೂರು ಇಂಥಲ್ಲಿ ತಂಪು ವಾತಾವರಣ ಇರೋದ್ರಿಂದ 4-5 ವರ್ಷ ತನಕ ಪ್ರಿಸರ್ವ್ ಇರ್ತವೆ. ಅದನ್ನು ಸೀಸ್ ಮಾಡ್ಬೋದು, ಅದರಿಂದ ಡಿಟೆಕ್ಟ್ ಮಾಡ್ಬೋದು. ಏನು ಬೇಡ್ರಿ ನಮಗೆ, ಬೋನ್ ಒಂದು ಸಿಕ್ಕರೆ ಸಾಕು. ಬೋನ್ನಲ್ಲಿ DNA ನಾವು ಯಾರ ರಿಲೇಷನ್ ಅಂತ ಒಂದು ಪತ್ತೆ ಹಚ್ಬೋದು, ಗಂಡು ಹೆಣ್ಣು ಅನ್ನೋದು ಪತ್ತೆ ಹಚ್ಬೋದು, ಎಷ್ಟು ವಯಸ್ಸು ಅನ್ನೋದು ಪತ್ತೆ ಹಚ್ಬೋದು. ಆಮೇಲೆ ಉಳಿದ ಮಟೀರಿಯಲ್ಸ್ ಆ ಕಡೆ ಹೇಳಿದ್ನಲ್ಲ ಏನೇನು ಸಿಕ್ಕಾವಂತ ಆ ಮಟೀರಿಯಲ್ ಮೇಲೆ ಪತ್ತೆ ಹಚ್ಬೋದು. ಇದು ಭಾಳ ಹಳೆ ಕೇಸು, ಏನಾದ್ರು ಪೊಲೀಸರಿಗೆ ಕಷ್ಟ ಅನ್ನೋದೇನಿಲ್ಲ. ಈಗ ಅವ ಹುಗ್ದಾನ ಏನು ಹೇಳ್ತಾನೆ, 367 ನಾವು 367 ಹೆಣ ತೋರಿಸೋದು ಬೇಡ. ಅವ 1 ಮರ್ಡರ್ ಮಾಡಿದ್ರು 100 ಮರ್ಡರ್ ಮಾಡಿದ್ರು ಅಷ್ಟೇ ಶಿಕ್ಷೆ. ಹೌದಾ? ಶಿಕ್ಷೆ ಏನು 300 ವರ್ಷ ಶಿಕ್ಷೆ ಕೊಡೋದಿಲ್ಲ, ಒಂದೇ ಗಲ್ ಶಿಕ್ಷೆ. ಇದು ಲೈಫ್ ಇಂಪ್ರೂವ್ಮೆಂಟ್ ಆಗ್ತದೆ. ಅವೆರಡೇ ಶಿಕ್ಷೆ ಕೊಡಬೇಕು. ಆದರೆ ನಮಗೆ 367ರಲ್ಲಿ ಒಂದು 5 ಕೇಸ್ ಸಿಗಲಿ ಸಾಕು, 5 ಕೇಸ್ ಪತ್ತೆ ಆಗಲಿ. ಇಂಥ ವ್ಯಕ್ತಿ ಅಂತ ಐಡೆಂಟಿಫೈ ಮಾಡಿದ್ರೆ ನಮಗೆ ತನಿಖೆ ಭಾಳ ಸರಳವಾಗಿ ತನಿಖೆ ಮಾಡಬಹುದು. ಯಾಕಂದ್ರೆ ಅವ ಹೇಳಿರ್ತಾನೆ, ಹುಗ್ದವನು ಏನು ಇರ್ತಾನೆ, ಈಗ ಏನು ಅನಾಮಯಕ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅವನು ಹುಗಿಯುವ ಟೈಮ್ನಲ್ಲಿ ಅವ್ನು ನೋಡಿರ್ತಾನೆ ಡೆಡ್ ಬಾಡಿ, ಅದು ನೆಕೆಡ್ ಇತ್ತು, ಆಗಿತ್ತು, ಕೈಕಾಲು ಮುರಿದಿತ್ತು, ಎಲ್ಲಿ ಪೆಟ್ಟಾಗಿತ್ತು, ಏನು ಅವ್ನಿಗೆ ಗಾಯ ಆಗಿತ್ತು, ಹೆಂಗ್ಸಿದ್ರೆ ಹೆಂಗ್ಸಿತ್ತ, ಆಕಿಗೆ ಎಲ್ಲೆಲ್ಲಿ. ಈಗ ರೇಪ್ ಮಾಡ್ಬೇಕಾದ್ರೆ ನಾನು ರೇಪ್ ಮಾಡೋಂಥ ಇದು ಆಗೋದಿಲ್ಲ. ಅವಳು ಪ್ರೊಟೆಸ್ಟ್ ಮಾಡಿರ್ತಾಳೆ, ರಿಜಿಸ್ಟರ್ ಮಾಡಿರ್ತಾಳೆ, ಅವಳು ಪರಿಚಿರ್ತಾಳೆ, ಮೈ ಮೇಲೆ ಗಾಯ ಇರ್ತವೆ, ತುಡಿ ಮೇಲೆ ಗಾಯ ಇರ್ತವೆ. ಅವೆಲ್ಲ ನೋಡ್ರು ಅವ ಹೇಳಂದ್ರೆ ಅದು ರೇಪ್ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಇವನ್ 20-30 ವರ್ಷದ ಮೇಲೆ ರೇಪ್ ಐಡೆಂಟಿಫೈ ಮಾಡೋದು ಕಷ್ಟ. ಯಾಕಂದ್ರೆ ಏನು ಬರೀ ಸ್ಕಲ್ಟನ್ದಾಗ ರೇಪ್ ಹೆಂಗೆ ಐಡೆಂಟಿಫೈ ಮಾಡ್ತೀರಿ, ಅಥವಾ ಸ್ಟ್ರಾಂಗ್ಯುಲೇಷನ್ ಇದ್ರೆ ಅದು ಕಷ್ಟ. ಸೊ ಇದು ಕಷ್ಟ ಆಗ್ತದೆ. ಆದರೆ ಹೇಳಿಕೆಗಳ ಮೇಲಿಂದ ಅವರು ಸತ್ತವಳು ಏನು ಡಿಸೀಸ್ ಇರ್ತಾಳೆ, ಅವಳು ಸ್ನೇಹಿತರ ಮುಂದೆ ಹೇಳ್ತಾನೆ, ನನಗೆ ಇಂಥವ್ರಿಂದ ತೊಂದರೆ ಆಗಬಹುದು, ನನಗೆ ಇವನಿಂದ ನನಗೆ ಅತ್ಯಾಚಾರ ಆಗಬಹುದು, ಇವ್ನು ನನಗೆ ನ್ಯೂಸೆನ್ಸ್ ಮಾಡ್ತಾನೆ, ಇವ್ನು ನನಗೆ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಾ ಇದ್ದಾನೆ ಅಂತ ಮನೆಯವರು ತಾಯಿ ಮುಂದೆ ಹೇಳ್ತಾಳೆ, ಅಥವಾ ಸ್ನೇಹಿತರ ಮುಂದೆ. ಅಂಥವ್ರೆಲ್ಲ ಕಲೆಕ್ಟ್ ಮಾಡ್ಕೋತೀವಿ ಎವಿಡೆನ್ಸ್ ಅನ್ನು. ಇವೊಂದು ಭಾಳ ಇಂಪಾರ್ಟೆಂಟ್. ಅಂಥವ್ರದೆಲ್ಲ ಎವಿಡೆನ್ಸ್ ಮಾಡ್ಕೊಂಡು ನಾವು ಪ್ರೂವ್ ಮಾಡ್ತೇವೆ. ಅಲ್ರಿ 20-30 ವರ್ಷದ್ದು ನಾವು ಹಿಡಿಯೋದು ಕಷ್ಟ. ಈಗ ಪಿರಾಮಿಡ್ನಲ್ಲಿ ನೋಡಿ 4,000 ವರ್ಷದ್ದು ಪಿರಾಮಿಡ್ನಲ್ಲಿ ಹೆಣ ತೆಗೆದು ಮಮ್ಮಿ ತೆಗೆದು ಇಂಥದೇ ಹೊಡೆತಿದ್ದ ಸತ್ತಾಳ ಅಂತ ರಿಪೋರ್ಟ್ ಕೊಡ್ತಾರೆ. 4,000 ವರ್ಷದ ಹಿಂದಿಂದು. ಇದೊಂದು 20-30 ವರ್ಷದ ತನಿಖೆ ಮಾಡೋದು ನಮಗೆ ಕಷ್ಟನಾ? FSL ಟೀಮ್ ಮಾಡ್ತೇವೆ. FSL ಹೇಳಿದ್ನಲ್ಲ, ಬರೀ ಡೆಡ್ ಬಾಡಿ ಎಲ್ಲಿ ಬರೀ ಮಾಡಿರ್ತಾನೆ ಅವನು ತೊಗೊಂಬಂದು ತೋರಿಸ್ತಾನೆ. ಈಗೇನು ಕಂಪ್ಲೇಂಟ್ ಕೊಟ್ಟಾನ ಅವ ಕೋರ್ಟ್ನಲ್ಲಿ ಬಂದು ಅಮಾಯಕ ವ್ಯಕ್ತಿ ಬಂದು ತೋರಿಸ್ತಾನೆ, ನಾನು ಇಂಥಲ್ಲಿ ಹೋಗಿದ್ದೀನಿ, ನನಗೆ ಇಂಥವ್ರು ಡೆಡ್ ಬಾಡಿ ತಂದು ಕೊಟ್ಟರು, ಇಂಥವ್ರು ನನಗೆ ಡೆಡ್ ಬಾಡಿ ಕೊಟ್ಟರು. ಅವ್ರು ಕೇಳಿದ್ರೆ ಅವ ಚೈಲ್ಡ್ ಲಿಂಕ್, ನನಗೆ ಇವರು ಹೊಡೆದಿದ್ದಾರೆ, ಇಂಥವ್ರು ಹೊಡೆದು ನಮ್ಮ ಕೈ ಕೊಟ್ಟರು, ನಾವು ಇಲ್ಲಿ ಇವ್ನು ಕೊಟ್ಟಿವಿ, ಇವ್ನಿಂದ ಹೆಣ ಅಲ್ಲಿ ಉಗಿಸಿದ್ದೀವಿ ಅಥವಾ ಹೊಳೆಯಲ್ಲಿ ಎಸೆದಿವಿ, ನೇತ್ರಾವತಿ ನಗರದಾಗ ಕೆಲವೊಂದು ಹೆಣ ಎಸೆದಿವಿ ಅಂತ ಹೇಳಿದ್ದಾನೆ. ಸೊ ಈ ತನಿಖೆ ಒಂದಕ್ಕೊಂದು ಲಿಂಕ್ ಆಗಿ, ಚೈನ್ ಲಿಂಕ್ ಆಗಿ ಪತ್ತೆ ಹಚ್ಚಬಹುದು. ಅದೇನು ಮಹಾ ಕಷ್ಟದ್ದೇನಲ್ಲ. ಕೆಲವೊಂದ್ಸರಿ ಭಿಕ್ಷುಕರು ಅಲ್ಲಿ ಇರ್ತಕ್ಕಂಥ ಕೆಲವೊಬ್ರು ಅನ್ಐಡೆಂಟಿಫೈಡ್ ಅನ್ಕ್ಲೈಮ್ಡ್ ಬಾಡೀಸ್ಗಳೆಲ್ಲ ಸಿಕ್ಕರೆ ಅವರಿಗೆ ದಿಕ್ಕು ದೇಶನೇ ಇರೋದಿಲ್ಲ ಸರ್. ಇಲ್ಲಿ ಯಾಕೆ ಹೋಗಿತಾರೆ ಅವರು? ಅಲ್ಲಿ ಕಳತನದಿಂದ ಯಾಕೆ ಹೋಗಿದ್ದಾರೆ? ನ್ಯಾಚುರಲ್ ಡೆತ್ ಆಗಿತ್ತು, ಭಿಕ್ಷುಕರು ಇದ್ರೆ ಸ್ಮಶಾನದಲ್ಲಿ ಹೋಗಿದ್ದಾರೆ. ಅವಾಗ ರುದ್ರಭೂಮಿನೇ ಇರ್ಲಿಲ್ವಂತಲ್ಲ ಸರ್? ಇತ್ತದು, ಯಾರು ಹೇಳಿದ್ರಿ? ರುದ್ರಭೂಮಿ ಇತ್ತು. ಇವರಲ್ಲಿ ಅಲ್ಲಿ ಇತ್ತು, ರುದ್ರಭೂಮಿ ಇತ್ತು. ಇದೇ ಅಲ್ಲಿ ಧರ್ಮಸ್ಥಳದ ರುದ್ರಭೂಮಿ ಇಲ್ಲೇನ್ರಿ? ಅದೇನು ಸಣ್ಣ ಚಿಕ್ಕ ಹಳ್ಳಿನ? ದೊಡ್ಡ ಹಳ್ಳಿನೇ ಅದು. ಅಲ್ಲಿ ಬೇರೆ ಇವ್ರು ಹೇಳಿದ್ದು ಕಾಡಿನಲ್ಲಿ ಹೋಗಿದ್ದೀನಿ ಅಂತ. ಈಗ ಅಫೆನ್ಸ್ ಮಾಡಿ ತಗೊಂಡು ಹೋಗಿ ಎಲ್ಲಾದ್ರಿಗೆ ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಡು ಹೋಗಿತಾರ? ಮರ್ಡರ್ ಮಾಡಿದ್ದಾದ್ರು ಪರ್ಮಿಷನ್ ತಗೋತಾರ? ಅನ್ವಾಂಟೆಡ್ ಪ್ಲೇಸ್ನಲ್ಲಿ ಗೊತ್ತಾಗಲಾರ್ದಂಗೆ ಕಾಡಿನಲ್ಲಿ ಹೋಗಿತಾರೆ. ಅಂತಲ್ಲಿ ಉಗಿದಿದ್ದಾನೆ. ಈಗ ಅಲ್ಲಿ ಮರ ಗಿರ ಬೀಳೋದು ದೊಡ್ಡ ಆಗಿರ್ಬೋದು, ಏನು ತೊಂದರೆ ಆಗಿರಲಿ. ಬಟ್ ಒಂದು 4-5 ಡೆಡ್ ಬಾಡಿ ಸಿಕ್ಕರೆ ಸಾಕು ನಮಗೆ. 367 ಸಿಗೋದು ಬೇಕಾಗಿಲ್ಲ. ಅದ್ರ ಮೇಲೆ ಪತ್ತೆ ಹಚ್ಚಬಹುದು. ಅದು ಐಡೆಂಟಿಫೈ ಆಗಬೇಕು. ಮೇನ್ ಅಂದರೆ ಈ ಬಾಡಿ ಇಷ್ಟು ವರ್ಷದ್ದು, ಇದು ಗಂಡೋ ಹೆಣ್ಣು, ಅದನ್ನು ಐಡೆಂಟಿಫೈ ಮಾಡಿದ್ರೆ ನಾವು ತನಿಖೆ ಭಾಳ ಸರಳ ಆಗ್ತದೆ. ಒಂದಕ್ಕೊಂದು ಲಿಂಕ್ ಸಿಗ್ತವೆ, ಅದರ ಮೇಲಿಂದ ನಾವು ತನಿಖೆ ಮಾಡಿ ಕ್ರಮ ಕೈಗೋಬಹುದು.
ಬಟ್ ನನಗೆ ಮಾಧ್ಯಮಗಳಲ್ಲಿ ನೀವು ಹಂಚ್ಕೊಂಡಂಥ ಒಂದು ಮಾಹಿತಿ ಸರ್, ಯಾಕೆಂದರೆ ನಿಮ್ಮ ಬ್ರದರ್ ಅವ್ರಿಗೆ ಹೇಳಿದಂಥ ಮಾಹಿತಿ ಆ ಥರದ ಕೆಲವೊಂದು ವಿಷಯಗಳನ್ನು ಕೇಳ್ಪಟ್ಟಿದ್ದೀರಾ ಸರ್ ಧರ್ಮಸ್ಥಳ ಸುತ್ತಮುತ್ತ ಏನೋ ನಡೀತಾ ಇದೆ ಸಮಥಿಂಗ್ ಅಂತ? ಹೌದು, ನಾನು ಒಂದು 20 ವರ್ಷದಿಂದ ಅಲ್ಲಿ ಅವನು ಇನ್ಸ್ಪೆಕ್ಟರ್ ಇದ್ದ. ಯಾರು? ನಮ್ಮ ಬ್ರದರ್ ಅಣ್ಣಾಜಿ ಮಾಲ್ಗತ್ತಿ ಅಂತ ಓಕೆ ಇನ್ಸ್ಪೆಕ್ಟರ್ ಇದ್ದ. ಅವನು ನನಗೆ ಹೇಳ್ತಾ ಇದ್ದ, ಅಣ್ಣ ಅಲ್ಲಿ ಭಾಳ ಅನ್ಯಾಯ ನಡೀತಾ ಇದೆ, ತುಂಬ ಜನರಿಗೆ ತೊಂದರೆ, ಅಮಾಯಕರಿಗೆ ತೊಂದರೆ ಆಗ್ತಾ ಇದೆ, ಈ ಲ್ಯಾಂಡ್ ಬೇಕಂದ್ರೆ ಬೇಕು, ಅವ್ರು ಏನು ಹೇಳಿದ್ದು ದುಡ್ಡು ಕೊಟ್ಟರೆ ಅವ್ರು ಹೇಳ್ದಂಗೆ ದುಡ್ಡು ತೊಗೋಬೇಕು, ಲ್ಯಾಂಡ್ ಕೊಡಬೇಕು, ಆ ಥರ ಮಾಡ್ತಾರೆ, ಏನು ಅನ್ಯಾಯ ಭಾಳಷ್ಟು ನಡೀತವೆ, ಅದು ಏನು ಪ್ರೆಷರ್ ಭಯಂಕರ ಇರ್ತದೆ, ನಮಗೆ ಯಾವುದೂ ಕ್ರಮ ತಗೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾವ. ಅದು ಅದು ಈಗ ನೋಡಿದ್ರೆ ನಿಜ ಅನ್ನಿಸ್ತದೆ. ದೇವ್ರ ಮಂಜುನಾಥನೇ ಕಾಪಾಡಬೇಕು ಅಲ್ಲಿ ಜನರಿಗೆ ಅಂತ ಅಂತಿದ್ದ. ಅಷ್ಟೊಂದು ಅಸಹಾಯಕತೆ ಅಂತ ಹೇಳ್ತಿದ್ದವ. ಮತ್ತು ಅವನು ನಿಷ್ಠೂರ ಮನುಷ್ಯ, ಭಾಳ ಸ್ಟೇಟ್ ಫಾರ್ವರ್ಡ್ ಆಫೀಸರ್ ಇದ್ದವ. ಅದು ಈ ಥರ ಆದಾಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಮಾಡಿದ್ದಾರೆ. ಈಗಾದರೂ ಸರ್ಕಾರ ಎಚ್ಚೆತ್ಕೊಂಡು SIT ನೇಮಿಸಿದ್ದಾರೆ. ಒಳ್ಳೆ ರೀತಿಯಿಂದ ತನಿಖೆ ಮಾಡಲಿ. ಅವ್ರ ಮೇಲೆ ಯಾರೂ ಪ್ರೆಷರ್ ಮಾಡಬಾರ್ದು. ಯಾವುದೇ ಸರ್ಕಾರದಿರಲಿ, ಯಾವುದೇ ಮಂತ್ರಿಗಳಿರಲಿ, ಯಾರೂ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಲಿ. ಫ್ರೀ ಹ್ಯಾಂಡ್ ಕೊಟ್ಟರೆ ಖಂಡಿತವಾಗಿಯೂ ಒಳ್ಳೆ ಟೀಮ್ ಇದೆ. ಅವರು ಯಾರು ನೊಂದವರಿಗೆ, ಯಾರಿಗೆ ತೊಂದರೆ ಆಗಿದೆ, ಯಾರು ಅತ್ಯಾಚಾರ ಆಗಿದೆ, ಯಾರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅಂಥವ್ರಿಗೆ ನ್ಯಾಯ ಕೂಡ ಖಂಡಿತವಾಗಿಯೂ ಇವರು ತನಿಖೆ ಮಾಡಿ ನ್ಯಾಯ ಸಿಗುವಾಗೆ ಮಾಡ್ತಾರಂತ ನಂದು ವಿಶ್ವಾಸ. ನೋಡಿ, ಎಲ್ಲ ಪೊಲೀಸ್ ಅಧಿಕಾರಿಗಳು ಕೆಟ್ಟವರಲ್ಲ, ಒಳ್ಳೆ ಅಧಿಕಾರಿಗಳು ನಮ್ಮಲ್ಲಿ ಇದ್ದಾರೆ, ಇನ್ನೂ ಇದ್ದಾರೆ, ಮುಂದೂ ಇರ್ತಾರೆ. ಕೆಲವೊಬ್ಬರು ಯಾವುದೋ ಒಂದು ಪ್ರೆಷರ್ಗೆ ಈಲ್ಡಾಗಿರ್ತಾರೆ. ಬಟ್ ಅನೇಕ ನಿಷ್ಠೂರ ಅಧಿಕಾರಿಗಳು ನಮ್ಮಲ್ಲಿ ಇದ್ದಾರೆ. ಎಲ್ಲ ಅಂತಿಲ್ಲ, ಎಲ್ಲ ಡಿಪಾರ್ಟ್ಮೆಂಟು ನಾವು ಪೂರ ಹಾಳಾಗಿದೆ ಅಂತ ಹೇಳೋದಿಲ್ಲ. ಎಲ್ಲ ಕಾಲಕ್ಕೂ ಇರ್ತಾವೆ. ನಾವು ಈ ಸಮಾಜದಿಂದ ಬಂದವ್ರು ತಾನೆ. ನಾವೇನು ಲಂಡನ್ದಿಂದ, ಮ್ಯಾಗ್ನಿಂದ, ಸ್ಕಾಟ್ಲ್ಯಾಂಡಲ್ಲಿಂದ ಬಂದು ಇಲ್ಲಿ ನೌಕರಿ ಮಾಡ್ತಾ ಇಲ್ಲ. ಇದೇ ಸಮಾಜದಲ್ಲಿ ಹ್ಯಾಂಗೆ ಕೆಟ್ಟ ಹುಳುಗಳೇ ಇರ್ತಾವೆ, ನಮ್ಮಲ್ಲಿ ಅದು ಒಂದು 4 ಹುಳುಗಳು ಸೇರಿರ್ತಾವೆ. ಏನು ಮಾಡ್ಲಿಕ್ಕಾಗಲ್ಲ. ಅಂಥವ್ರು ನೆಗ್ಲೆಕ್ಟ್ ಮಾಡಿ ಯಾವನು ಒಳ್ಳೆ ಅಧಿಕಾರಿ ಇದ್ದಾನೆ, ಒಳ್ಳೆ ನುರಿತ ಅಧಿಕಾರಿ, ತಜ್ಞ ಇದ್ದಾನೆ, ಯಾವನು ನಿಷ್ಠೂರದಿಂದ, ನಿರ್ಬಿಡೆಯಿಂದ, ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾನೆ, ಅಂಥವ್ರಿಗೆ ಕರ್ಕೊಂಡು ಮಾಡಿದ್ರೆ ಸರಿಯಾದಂಥ ನ್ಯಾಯ ಸಿಗ್ತದೆ. ಅವ್ರಿಗೆ ಯಾವುದೇ ರೀತಿ ಪ್ರೆಷರು, ಒತ್ತಡ ಹೇರಬಾರ್ದು, ಯಾರ ಕಡೆಯಿಂದನೂ ಹೇರಬಾರ್ದು. ಸರ್ಕಾರ ಕಡೆಯಿಂದ ಆಗಲಿ, ಯಾರ ಕಡೆಯಿಂದ ಆಗಲಿ ಪ್ರೆಷರ್ ಬರಬಾರ್ದು. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಖಂಡಿತವಾಗಿಯೂ ನ್ಯಾಯ ಸಿಗ್ತದೆ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಕೇಳ್ತಾ ಇರೋದು, ಈ ಥರದ ಭೀಮಾ ಅನ್ನೋ ವ್ಯಕ್ತಿಗಳು ಸರ್, ಈ ಥರ ಬ್ರೂಟಲ್ ಮಾಡಿರೋ ಕೇಸ್ಗಳಲ್ಲೂ ಕೂಡ ಆ ಥರ ಬಂದು ಪ್ರಾಮಾಣಿಕವಾಗಿ ಒಪ್ಕೊಳ್ಳೋ ಸನ್ನಿವೇಶಗಳಲ್ಲಿ ಅವ್ರು ಹೇಳೋ ಸತ್ಯಾಸತ್ಯತೆಗಳನ್ನು ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಆ ಥರದ್ದು ಯಾವ ಥರ ಕೇಸ್ ನೋಡಿದ್ದೀರಾ ಅಂತ ಸರ್? ಈಗ ನಾನು ಒಂದೆರಡು ಉದಾಹರಣೆ ಹೇಳಿದೆ. ನಾನು ಈಗ ಒಂದು ಹಲ್ಲು ಹಾಕ್ಸ್ಕೊಂಡಿದ್ದೆ ಹೇಳಿದೆ. ಹಲ್ಲು ಒಂದು ಮರ್ಡರ್ ಕೇಸ್ ಆಗಿತ್ತು ನಮ್ಮಲ್ಲಿ. ಇಲ್ಲ, ಮರ್ಡರ್ ಅಲ್ಲ, ನ್ಯಾಚುರಲ್ ಆಗಿ ಸತ್ತ ಸಾವುಕಾರ ಸತ್ತ. ಅವನು 2 ಬಂಗಾರಲ್ಲಿ ಹಾಕ್ಸ್ಕೊಂಡಿದ್ದ ಒಳಗಡೆ. ಅವು ಹೆಣ ಮುಚ್ಚಿ ಬಂದರು ಪಾಪ. ಸಾವುಕಾರ ನಮ್ಮ ಕಡೆ ಅದೊಂದು ನಾರ್ತ್ ಕರ್ನಾಟಕದಲ್ಲಿ ಸಾವುಕಾರ ಇದ್ದವ ಬಂಗಾರಲ್ಲಿ ಹಾಕಿಸ್ತಾನೆ. ಉಳಿದವರೆಲ್ಲ ಕಬ್ಬಿಣದೋ, ಸ್ಟೀಲ್ದು, ಬೆಳ್ಳಿದೋ ಹಾಕಿಸ್ತಾವೆ. ಇವ ಶ್ರೀಮಂತ ಅಂದ್ಕೊಳ್ಳಿ ಸ್ವಲ್ಪ ದುಡ್ಡು ಇರೋವಂಥ ವ್ಯಕ್ತಿ ಅದನ್ನು ಹಾಕೊಂಡು ಬರೀಡ್ ಬಂದು ನೆಕ್ಸ್ಟ್ ಡೇನೇ ಆ ಡೆಡ್ ಬಾಡಿ ಹೊರಗೆ ಬಂತದು. ಅವ್ರು ಬಂದು ಸಂಬಂಧಿಕರು ಬಂದು, ನೋಡ್ರಿ ನಮ್ಮನ್ನ ನಿನ್ನೆ ಮಣ್ಣು ಮಾಡೀವಿ, ನಾವು ಇವತ್ತು ಡೆಡ್ ಬಾಡಿ ಹೊರಗೆ ಬಂದುಬಿಡ್ತಿದೆ. ನಾವು ಅದು ಹೆಂಗೆ ಬಂತಪ್ಪ ಇದು ಅಂತ ತಿಳಿದು ನಾವು ಏನೋ ತೋಳುಗಳ ಏನಾದರೂ ಹೊರಗೆ ತಿನ್ನಲಿಕ್ಕೆ ಮಣ್ಣು ಕೆದರಿರ್ಬೋದು ಅಥವಾ ಇವ್ರ ಮ್ಯಾಗ ಹೋಗಿದಿರ್ಬೋದು, ಅದಕ್ಕೆ ಹೊರಗೆ ಬಂದದ ಅಂತ ನಾವು ಹೋದ್ವಿ ನೋಡೋಕೆ. ಹೋದ ಬಾಯಿ ಮಾಡ್ಕೊಂಡು ಬಿದ್ದಿತ್ತದು ಡೆಡ್ ಬಾಡಿ. ಬಾಯಿ ಮಾಡ್ಕೊಂಡು ಆಮೇಲೆ ಅವ ನಮಗೆ ಇದು ಹೆಂಗೆ ಬಂತು ನಾವೇನು ತಿಳ್ಕೊಂಡಿವಿ, ಡೆಫಿನೆಟ್ಲಿ ಇದು ತೋಳ ಗಿಡ ಬಂದು ಮಾಡಿದೆ, ತಿನ್ಲಿಕ್ಕೆ ಮಾಡಿದೆ ಅಂತ ನಾವು ತಿಳ್ಕೊಂಡಿವಿ. ಆಮೇಲೆ ಅವ ಓನರ್ ಅವ್ರ ಸಂಬಂಧಿಕ ಒಬ್ಬ ಇದ್ದ, ಅವ್ರ ಮಗನೋ ಏನೋ ಸೊಸೆ ಆಗಬೇಕು, ಅವ್ರು ಐಡೆಂಟಿಫೈ ಮಾಡಿದ್ರು. ಸರ್, ನಮ್ಮ ತಂದೆಗೆ 2 ಬಂಗಾರಲ್ಲಿ ಹಾಕ್ಸಿದ್ವಿ, ಹಲ್ಲು ಇಲ್ಲ ಅಂತಂದ್ರು. ನೋಡಿ ಹೆಂಗಿದೆ, ಹಲ್ಲು ಇಲ್ಲ ಅಂದ್ರು. ಹಲ್ಲು ಇಲ್ಲ ಅಂದ್ಕೂಡೇ ನನ್ನ ಮಕ್ಕಳು ಯಾರೋ ಕಳ್ಳರ ಮಕ್ಕಳು ಗೊತ್ತಿದ್ದವ್ರು ಇದು ನಮ್ಮ ಹಲ್ಲು ಕಿತ್ಕೊಂಡು ಹೋಗಿದ್ದಾರೆ, ಬಂದು ಡೆಡ್ ಬಾಡಿ ತೆಗೆದು ಪಕ್ಕಡ್ಲಿಂದ 2 ಬಂಗಾರ ಹಲ್ಲು ಕಿತ್ಕೊಂಡು ಹೋಗಿದ್ದಾರೆ ಗೊತ್ತಿರೋರು. ಇದು ಈ ಹಲ್ಲುಗಳಲ್ಲಿ ಅಂಥದ್ದು ಏನಾದರೂ ಐಡೆಂಟಿಫೈ ಅಂದ್ರೆ ಆ ಡೆಡ್ ಬಾಡಿ ಐಡೆಂಟಿಫೈ ಮಾಡ್ಬೋದು ನಾವು. ಹಲ್ಲೇನು ಹಾಳಾಗೋದಿಲ್ಲ, ಕೊಳೆಯೋದಿಲ್ಲ, ಹಾಗೆ ಇರ್ತದೆ, ಅದು ಮೆಟಲ್ ಇರ್ತದಲ್ಲ. ಇವನು ಇನ್ನೊಂದು ತಾಯ್ತಾ ಕಟ್ಟಿದ ಕೇಸು, ಒಂದು ಮರ್ಡರ್ ಆಗಿತ್ತು. ನಮ್ಮ ಕಾನ್ಸ್ಟೇಬಲ್ಲು ನಶಿಕ್ನಲ್ಲಿ ರೇಡ್ ಮಾಡೋಕ್ಕೆ ಹೋದಾಗ, ನಶಿಕ್ನಲ್ಲಿ ಅಲ್ಲಿ ಬೆಳಗಾವದಲ್ಲಿ ಅಲ್ಲಿ ಕಂಟ್ರಿ ಸರ ಇದು ಇಲ್ಲಿ ಸೆಟ್ ಲಿಕ್ಕರ್ ಇರ್ತದಲ್ಲ, ಅದನ್ನು ತರ್ತಿರ್ತಾರೆ. ಅದನ್ನು ತರುವಾಗ ಇವನು ಅಡ್ಡ ಹೋಗಿದ್ದಾನೆ. ನೋಡಿ ಇದು ಏನಿದೆ ಹಿಡ್ದಾನೆ. ಹಿಡಿದ ಕೂಡಲೇ ಅವ್ರಿಗೆ ವಾದ ಆಗಿ ಹಂಗೆ ಹೊಡೆದ್ಬಿಟ್ರು.
ಸತ್ತಾಗ ಅಲ್ಲಿ ಒಂದು ತಾಯ್ತ ಸಿಕ್ತು. ತಾಯ್ತ ಅಂದ್ರೆ ರೊಟ್ಟಿ ಕಟ್ಟಿದ್ದು ತಾಯ್ತ, ಒಂದು ತಾಯ್ತ ಕಟ್ಟಿರ್ತಾರೆ ಹಳ್ಳಿಯಲ್ಲಿ, ನಮ್ಮ ಕಡೆ ಕಟ್ತಾರೆ. ಆ ತಾಯ್ತ ಕಟ್ಟಿರ್ತಾರೆ. ಅದೇನೋ ಮಂತ್ರ ಗಿಂತ್ರ ಏನೋ ಊಟ ಮಾಡಿ ನಾವೇನು ನಂಬುದಿಲ್ಲ, ಆದರೂ ಪದ್ಧತಿ ಇದೆ ಹಳ್ಳಿಯಲ್ಲಿ ಕಟ್ತಾರೆ. ಆ ಥರ ಕಟ್ಟಿದಾಗ ಅಲ್ಲಿ ತಾಯ್ತ ಬಿದ್ದಿತ್ತು ಸ್ಪಾಟ್ನಲ್ಲಿ. ಅದನ್ನ ನಾವು ಜಪ್ತ್ ಮಾಡಿದ್ವಿ. ಮುಂದೆ ಸಸ್ಪೆಕ್ಟ್ ತಂದ್ವಿ ನಾವು, ಆರೋಪಿಗಳು ಯಾರು ಇರ್ಬೋದು ಅಂತ. ತಂದು ನೋಡಿದ್ರೆ ಒಬ್ಬನ ಚೆಕ್ ಮಾಡಿದ್ವಿ. ಒಬ್ಬನ ಇಲ್ಲಿ ಕಟ್ಟಿದ್ದು ಮಾರ್ಕ್ ಇತ್ತದು, ಈ ತಾಯ್ತದ್ದು ಒಂದು ಕಟ್ಟಿದ ಕಲೆ ಇರ್ತದೆ ನೋಡಿ, ಬೆಳ್ಳಗಂತ ಅದು ಸ್ವಲ್ಪ ಕಪ್ ಮನುಷ್ಯ. ಆ ತಾಯ್ತ ಕಟ್ಟಿದ್ದು ಇದ್ರದ್ದು ದಾರದ್ದು ಮಾರ್ಕು, ಹಿಂಗೆ ಕಟ್ಟಿದ ದಪ್ಪನ ದಾರ, ಅದು ಬೆಳ್ಳಗೆ ಮಾರ್ಕ್, ಹಿಂಗೆ ಮಾರ್ಕ್ ಇತ್ತು. ಅದು ಐಡೆಂಟಿಫೈ ಮಾಡಿದ್ವಿ. ಸರ್ ಇವಂದು ನೋಡಿ ಇವಂದೇ ಅದು ತಾಯ್ತ ಅಂತ. ಒಂದೆರಡು ಬಾರಿಸಿದ ಕೂಡಲೇ ಹೌಸ್ ನಂದ ತಾಯ್ತ, ನಾನೇ ಹೊಡೆದೀನಿ ಅಂತ ಒಪ್ಕೊಂಡ್ಬಿಟ್ಟ. ಸೊ ಹೀಗೆ ಮೆಟಲ್ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು. ಉಡ್ದಾರ ಇದ್ದು ನಾಗಡೆ ಹೇಳಿದ್ರೆ ಉಡ್ದಾರ ಇತ್ತು, ಬೆಳ್ಳಿ ಉಡ್ದಾರ ಹಾಕಿರ್ತಾರೆ ಹೆಚ್ಚಾಗಿ, ಅದು ಯಾವನು ತೊಗೊಂಡು ಹೋಗೋದಿಲ್ಲ, ಅದು ಹಂಗೆ ಬಿಡ್ತಾರೆ. ರಿಂಗು, ವಾಚು, ಇವೆಲ್ಲ ಕರಗೋದಿಲ್ಲ. ಇಂಥ ಸಾಮಾನುಗಳು ಮೇಲೆ ಮೆಟಲ್ ಮೇಲಿಂದ ನಾವು ತನಿಖೆ ಮಾಡ್ಬೋದು, ಯಾರ್ದಂತ ಕಂಡುಹಿಡಿಬಹುದು. ಸೊ ಅನೇಕ ಪದ್ಧತಿ ಇದ್ದಾವೆ ಐಡೆಂಟಿಫೈ ಮಾಡಲಿಕ್ಕೆ, ಸಾಕಷ್ಟು ಪದ್ಧತಿಗಳಿದ್ದಾವೆ. ಎಲ್ಲ ನಮ್ಮಲ್ಲಿ ಅನುಭವಯುಕ್ತ ಆಫೀಸರ್ ಇದ್ದರೆ ಅವೆಲ್ಲ ಹೊಸಬರಾದ್ರೆ ಗೊತ್ತಾಗೋದಿಲ್ಲ. ನಾವು ಸಾಕಷ್ಟು ಎಕ್ಸ್ಯೂಮ್ ಮಾಡಿದ್ದೇವೆ. ಸುಮಾರು 40 ವರ್ಷ ಸರ್ವಿಸ್, ನಾನು 20 ವರ್ಷದಲ್ಲಿ ಇಲಾಖೆ ಸೇರಿದ್ದೇನೆ. ಸಾವಿರಾರು ಎಕ್ಸ್ಯೂಮ್ ಮಾಡಿದ್ದೇವೆ, ಬೇಕಾದಷ್ಟು ಕೇಸ್ ಮಾಡಿದ್ದೇವೆ. ಸ್ವಲ್ಪ ನಿಷ್ಪಕ್ಷಪಾತದಿಂದ, ಸಮಾಧಾನದಿಂದ, ಪೇಷನ್ಸ್ ಇಟ್ಟುಕೊಂಡು ಡೀಪಾಗಿ ತನಿಖೆ ಮಾಡಿದ್ರೆ, ವೈಜ್ಞಾನಿಕ ರೀತಿಯಲ್ಲಿ ತಾಂತ್ರಿಕವನ್ನು ಬಳಸಿಕೊಂಡು, FSLರು ಸಹಾಯ ಪಡ್ಕೊಂಡು, ಟೀಮ್ ಆಫ್ ಡಾಕ್ಟರ್ಸ್ ಸಹಾಯ ಪಡ್ಕೊಂಡು, ಜನರ ಸಹಕಾರ ಕೊಡ್ಕೊಂಡು ತನಿಖೆ ಮಾಡಿದ್ರೆ ಖಂಡಿತವಾಗಿ ನ್ಯಾಯ ಕೊಡಿಸ್ಬೋದು. ಏನಾಗ್ಬಿಡ್ತದೆ, ನಾವು ಎಕ್ಸ್ಯೂಮ್ ಮಾಡಕ್ಕೆ ಹೋದಾಗ ಸಾವಿರಾರು ಜನ ಸೇರ್ತಾರೆ, ಜನ ಸೇರ್ತಾರೆ. ಯಾರು ಒಬ್ರು ಒಂದಿಬ್ರು ಬರ್ರಿಯಪ್ಪ ಪಂಚನಾಮ ಮಾಡ್ತೀವಿ ಸಹಿ ಮಾಡಿರೋದ್ರೆ ನನ್ನ ಮಕ್ಕಳು ಬರೋದಿಲ್ಲ. ಅಲ್ಲಿ ಕರೆದ್ರೆ ಓಡೋಗ್ಬಿಡ್ತಾರಲ್ಲ, ನಮಗೆ ಆಗ್ಬೇಕು ಬಿಡ, ಇದೆಲ್ಲ ಉತ್ಸಾಪರಿ, ನಮಗೇನು ಅವಶ್ಯಕತೆ ಇದೆ ಬೇಕಾಗಿದೆ ಅಂತ ಓಡೋಗ್ಬಿಡ್ತಾರೆ. ಹಾಗೆ ಅದಕ್ಕೆ ಹೇಳೋದು, ಯಾವುದೇ ತನಿಖೆ ಆಗಲಿ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿ, ಪೊಲೀಸರು ಕೆಲಸ ಸಕ್ಸಸ್ಫುಲ್ ಆಗಬೇಕಾದ್ರೆ ಜನರ ಸಹಕಾರ ಭಾಳ ಇಂಪಾರ್ಟೆಂಟ್. ಅದು ಇಲ್ಲದೆ ನಮಗೇನು ಮಾಡೋಕ್ಕಾಗೋಲ್ಲ. ಜನರು ಈಗ ಪಂಚನಾಮಕ್ಕೆ ನಮಗೆ ಜನ ಸಿಗಲ್ಲ, ಏನು ಮಾಡ್ತೀರಿ? ಯಾವುದೋ ಸ್ಟಾಕ್ ಗಿರಾಕಿ ಇರ್ತಾನೆ, ಸ್ಟೇಷನ್ದಾಗ ಹಿಂದೆ ಮುಂದೆ ಅಡ್ಡಾಡ್ತಿರ್ತಾನೆ, ಅವನ್ನ ಕರ್ಕೊಂಡು ನಾವು ಕೊನೆಗೆ ಯಾರು ಸಿಗಲ್ಲ ಅಂಥವ್ರು ಸಹಿ ಮಾಡ್ಕೋತೀವಿ. ಅವ ಹ್ಯಾಬಿಚುಲ್ ಅಂತ ನಾಳೆ ವಕೀಲ್ ಹೇಳ್ತಾನೆ, ಇವನು 20 ಕೇಸ್ನಾಗ ಸಹಿ ಮಾಡ್ಯಾನ ಅಂತ. ಯಾರು ಸಿಗಲ್ಲ, ಯಾರು ಮುಂದೆ ಬರೋದು ರೀ. ಮತ್ತು ಮುಂದೆ ಬಂದವ್ರಿಗೂ ಎಷ್ಟು ತೊಂದರೆ ಆಗ್ತದೆ ಗೊತ್ತಾ? ಈ ಒಂದು ಕೇಸನ್ನು ಸಾಕ್ಷಿ ಹೇಳ್ತಾರೆ, ಸಾಕ್ಷಿ ಹೇಳಿದ್ರೆ ನಾವೇನು ರಕ್ಷಣೆ ಕೊಡ್ತೀವಿ? ಈ ನಟೋರಿಯಸ್ ಸ್ವಾಮಿಗಳಿದ್ರು ಮರ್ಡರ್ ಮಾಡಿದವರು, ಆ ನಟೋರಿಯಸ್ ನಮ್ಗೆ ಥ್ರೆಟ್ ಇರ್ತದೆ. ಇವ್ರ ಜಗಳದಾಗ ನಾನು ಸಾಕ್ಷಿ ಹೇಳಕ್ ಹೋಗಿ ನಾನು ಯಾಕೆ ನನ್ನ ಜೀವಕ್ಕೆ ಅಪಾಯ ಮಾಡ್ಕೊಳ್ಳಪ್ಪ, ಅವ್ರವ್ರು ಹಾಳಾಗೋಲಿ, ನಮ್ ಬಿಟ್ಟರು ಸಾಕು ಅಂತಿರ್ತಾನ. ಸ್ವಾಭಾವಿಕ ಐತೆ. ನಾವು ಅವ್ನಿಗೆ ಏನು ರಕ್ಷಣೆ ಕೊಡ್ತೀವಿ? ನಾವು ಎಷ್ಟೋ ಸಾಕ್ಷಿ ಮುಗಿಸಿ ಹೊರಗೆ ಬರುವಾಗಲೇ ಅಲ್ಲೇ ಕೋರ್ಟ್ ಆವರಣದಲ್ಲಿನೇ ಕೊಲೆ ಆಗಿದೆ, ಗುಂಡು ಹಾಕಿದ್ದಾರೆ, ಮರ್ಡರ್. ಮೊನ್ನೆ ನೋಡ್ರಿ, ಲಾಸ್ಟ್ ವೀಕ್ನಲ್ಲಿ ಸೌದತ್ತಿಯಲ್ಲಿ ತಾಯಿ ಮಗಳು ಇಬ್ಬರು ಅಲ್ಲೇ ಹೊಡೆದ್ಬಿಟ್ರು. ಸೌದತ್ತಿಯಲ್ಲಿ ಲಾಸ್ಟ್ ವೀಕ್ನಲ್ಲಿನೇ, ಇದೇ ಒಂದು ವಾರದಲ್ಲಿ ಕೋರ್ಟ್ ಆವರಣದಲ್ಲೇ ಹೊಡೆದಾರೆ. ಸೊ ಈ ಥರ ಇದ್ದಾಗ ನಾವು ರಕ್ಷಣೆ ಕೊಡಬೇಕಂತ ಕಾನೂನು ಇದೆ. ಯಾರು ರಕ್ಷಣೆ ಅಂತ ಎಲ್ಲಿ ಕೊಡ್ತೀರಿ, ಎಷ್ಟಂತ ಕೊಡ್ತೀರಿ? ಭಾಳ ಒಬ್ಬ ಗನ್ಮ್ಯಾನು ಕೊಡ್ಬೋದು, ಅವ 24 ಗಂಟೆ ಕಾಯ್ಲಿಕ್ಕೆ ಸಾಧ್ಯ ಇದೆನಾ? ಈ ಥರ ಅನೇಕ ನ್ಯೂನ್ಯತೆಗಳಿದ್ದಾವೆ. ಮತ್ತು ಸಾಕ್ಷಿ ಹೇಳೋರಿಗೆ ಒಮ್ಮೆಲೆ 20 ಸಲ ದುಡ್ಕೊಂಡು ತಿನ್ನಾವಿರ್ತಾನೆ. ಅವಂಗೆ ಬಂದು ಸಾಕ್ಷಿ ಹೇಳಪ್ಪ ಅಂತಂದರೆ ಅವನೇ ಧೈರ್ಯ ಮಾಡಿ ಪಾಪ ಬಂದು ಹೇಳ್ಬೋದು. ಆ ಹೇಳ್ಕೊಳ್ಳೋ ಒಂದೇ ದಿವಸ ಸಾಕ್ಷಿ ತಗೋತಾರ. ವಕೀಲರ ಹುಷಾರಿಲ್ಲ ಅಂತ ಅರ್ಜೆಂಟ್ ತೊಗೊಂಡಿರ್ತಾನೆ, ಜಡ್ಜರ ರಜೆ ಹೋಗಿರ್ತಾನೆ, ಈ ಪ್ರಾಸಿಕ್ಯೂಟರ್ ಅವ ಇರೋದಿಲ್ಲ. ಸೊ ಇಂಥ ಅನಾನುಕೂಲ ಕಾರಣಗಳಿಂದ 8 ಸಲ ಅಡ್ಡಾಡಬೇಕಾಗ್ತದೆ ಕೋರ್ಟಿಗೆ ಅವ ನಾನು ಸಾಕ್ಷಿ ಹೇಳಕ್ಕೆ. ಮನೆ ಕೂತಿಂದು ಇದು ಯಾವುದು ಕೆಲಸ ಮಾಡೋಕೆ ಏನು ಅವಶ್ಯಕತೆ? ನಾನು ದಿನ ದುಡ್ಕೊಂತೀನವನು, ನನಗೆ ಉಪಾಧ್ಯಾಪಿ ಕೆಲಸ ಬಂತಲ್ಲ, ಇದು ಎಲ್ಲ ಬಿಟ್ಟು ನಾವು ಇಲ್ಲಿ ಬರಬೇಕು, ನಾನು ಸಾಕ್ಷಿನೂ ತೊಗೋತಾ ಇಲ್ಲ, ಹಾಗೆ ಕಳಿಸ್ತಾರೆ, ಬರಲಿಲ್ಲ ಅಂದ್ರೆ ವಾರಂಟ್ ಬರ್ತದೆ, ಇದು ಯಾವುದು ಸಿಕ್ಕೊಂಬಿದ್ದಪ್ಪ ನಾನು ಅಂತೇಳಿದು ಪಶ್ಚಾತ್ತಾಪ ಪಡ್ತಾನೆ ನಾವು. ಅದಕ್ಕೆ ಯಾರೂ ಸಾಕ್ಷಿ ಬರೋದಿಲ್ಲ, ಜನರ ತಪ್ಪಂತೂ ಹೇಳೋದಿಲ್ಲ. ಇಷ್ಟೊಂದು ತೊಂದರೆಗಳಿದ್ದಾವೆ ಕೋರ್ಟ್ನಲ್ಲಾಗಲಿ, ಪೊಲೀಸರದು ಒಂದು ಕಿರಿಕಿರಿನೇ. ಅವಂಗ ದಬಾಸೋದು ಹೋಗಿ, ಅವ ಪಾಪ ಸಾಕ್ಷಿ ಹೇಳ್ತಾನೆ, ಎಲ್ಲಿ ಹೋಗಿದ್ದೆ ನೀನು, ಬರೋದಿಲ್ಲೇನು, ಕೋರ್ಟ್ಗೆ ಯಾಕೆ ಬಂದಿಲ್ಲ ನೀನು? ಅದನ್ನ ಮನೆ ಕೂತಿಂದ ಮಿಂಡ್ಗಾರ್ ಚಾಕ್ರಿ ಮಾಡಿದ್ನಂತ ನಮ್ಮ ಕಡೆ ಒಂದು ಗಾದೆ ಇದೆ. ಗಾದೆ ಇದೆ. ಆ ಪರಿಸ್ಥಿತಿ ಆಗ್ಬಿಡ್ತದೆ. ಇದು ಮನೆ ಕೂತಿಂದ ಏನೋ ಇದೆ. ಹಾಗೆ
ಇಂಥವ್ಗೆ ಯಾರೂ ಜನ ಒಪ್ಪೋದಿಲ್ಲ. ಅದರಲ್ಲಿ ನಟೋರಿಯಸ್ ಆರೋಪಿಗಳಿದ್ದು ಅಂದರೆ ಯಾರೂ ಬರೋದಿಲ್ಲ, ಯಾವ ಪಂಚನಾಮ ಸಹಿ ಮಾಡೋದಿಲ್ಲ, ಯಾವನು ಸಾಕ್ಷಿದಾರೋ ಸಿಗೋದಿಲ್ಲ. ಬಟ್ 20 ದಿನಗಳ ಡಿಲೇ ಆಗಿರೋದು ಎಲ್ಲೊಂದ್ ಕಡೆ ಆರೋಪಿಗಳಿಗೆ ಅದು ಯಾಕೆ ನೀವು ಅಲ್ರಿ 20 ವರ್ಷ ಡಿಲೇ ಆಗಿದೆ, 20 ದಿವಸಕ್ಕೆ ಯಾಕೆ ಕಾಳಜಿ ಮಾಡ್ತೀರಿ ನೀವು? ಏನಾಗುತ್ತಿದೆ ಅವ್ರೇನು SIT ಬರ್ತೈತಿ, ಟೀಮ್ ಬರ್ತದೆ ಅಂತ ಅವ್ರಿಗೆ ಬಿಟ್ಕೊಂಡು ಕೂತಿರ್ಬೋದು. ನನಗೆ ಮೊನ್ನೆ ಒಬ್ಬ ವಕೀಲರು ಮಾತಾಡ್ಬೇಕಾರೆ ಅಲ್ಲ ಅಂದ್ರೂ ನಾನು ಕೇಳಿದ್ದೀನಿ ಅದನ್ನ ಬೇಲ್ ಏನು ಸಿಗೋದಿಲ್ಲ, ಸಾಧ್ಯನೇ ಇಲ್ಲ. ಯಾರು ಆರೋಪಿನ ಐಡೆಂಟಿಫೈ ಮಾಡಿ ಎಲ್ಲೇ ಅವ್ರ ಬೇಲ್ ಆಗ್ತದೆ. ಈಗ FIR ದಲ್ಲಿ ಯಾರು ಆರೋಪಿ ಇದಾರೆ ಅಂತ ಯಾರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ಆಕ್ಚುಲಿ ಆರೋಪಿನ ಕಸ್ಟಡಿ ತಗೊಂಡ್ಮೇಲೆ ಈ ಕೇಸ್ನಲ್ಲಿ ಬೇರೆ ತರದ್ದು ತಿರುವಾಗಿದೆ, 20 ದಿನ ತಡ ಮಾಡಿದಾಗ ಅಂತ ಹೇಳಿ ಬೇಲಿಗೆ ಅಪ್ಲೈ ಮಾಡೋ ಅಂತಾರ ಅವರು ಅಂತಾರ. ಬಟ್ ಯಾರು ಆರೋಪಿ ಅಂತ ಯಾರಿಗೆ ಗೊತ್ತಾಗದೆ? ಈಗ A+B+C 3 ಜನ ಆರೋಪಿಗಳಂತ ತಿಳ್ಕೊಳ್ಳಿ, ಅವರ ಆರೋಪಿ ಅಂತ ಅವ್ರಿಗೆ ಎಲ್ಲಿ ಗೊತ್ತಿರ್ತದೆ? ಅನ್ಲೆಸ್ ಅದು ಆಯೋಗ ಬಂದು ಲೆಟರ್ ಸಿಕ್ಕ ಮೇಲೆ ಇವರೇನು 164 ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಹೊರಗಡೆ, ಅದು ಆಯೋಗ ಕೈ ಸಿಕ್ಕಾಗ ಅವಾಗ ಗೊತ್ತಾಗ್ತದೆ ಅವನಿಗೆ. ಅವಾಗ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ, ಇಮಿಡಿಯೇಟಾಗಿ ತಕ್ಷಣ ಅರೆಸ್ಟ್ ಮಾಡಿ ಅವರು ಕಳಿಸ್ತಾರೆ. ಅಕಸ್ಮಾತ್ ಇವನೇನಾದರೂ ಸುಳ್ಳು ಹೇಳಿದ್ದ, ಆರೋಪಿಗಳೇನಾದರೂ ಸುಳ್ಳು ಹೇಳಿದ್ರು, ಅವರು ಹೇಳಿಕೆ ತಗೋತಾರೆ. ಆರೋಪಿಗಳದ್ದು 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಅವ್ರು ಹೇಳಿಕೆ ತಗೊಂಡು ನಾವು ಒಬ್ಬನೇ ಅಲ್ಲ ಇಂತಿಂಥವ್ರು ಸೇರಿ ಮಾಡಿದ್ದೀವಿ, ನಾವು ಕಲ್ಲಪ್ಪ ಮಲ್ಲಪ್ಪ ಒಂದು 4 ಮಂದಿ ಹೆಸರು ಹೇಳ್ತಾನೋ, ಇಷ್ಟು ಸೇರಿ ರೇಪ್ ಮಾಡಿದೀವಿ, ಅವ ಕೈ ಹಿಡದ, ಇವ ಕಾಲು ಹಿಡದ, ನಾನು ಕುತಿ ಚಿಗಿದೆ, ಅವ ಇದು ಮಾಡ್ದ, ಹಿಂಗೆಲ್ಲ ಯಾರ್ಯಾರು ಏನೇನು ಮಾಡಿದ್ರು ಅಂತ ಅನ್ನೋದು ಅವ ಎಲ್ಲರೂ ಹೇಳ್ತಾನೆ. ಅದನ್ನು ಅವನು ಹೇಳಿಕೆ ತೊಗೊಂಡು ಅವ ಯಾರು 4 ಜನ ಇದ್ರು ಅವ್ರದ್ದು ಹೇಳಿಕೆ ತೊಗೋತೇವೆ. ಹಿಂಗೆ ಒಂದಕ್ಕೊಂದು ಲಿಂಕ್ ಚೇಂಜ್ ಮಾಡ್ಕೊತ ತನಿಖೆ ಸರಳ ಇರ್ತದೆ, ಭಾಳ ಇಂಟ್ರೆಸ್ಟಿಂಗು ಇರ್ತದೆ. ಮತ್ತು ತನಿಖೆ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ, ಅದು ನಮಗೆ ಬೇಜಾರಾಗೋದಿಲ್ಲ. ನಾವು ಸಾವಿರಾರು ಕೇಸ್ಗಳು ನೋಡಿದ್ದೇವೆ, ಒಂದು ಕೇಸ್ ಒಂದರಂಗೆ ಇರೋದಿಲ್ಲ, ಎಲ್ಲ ಪ್ರತಿಯೊಂದೂ ಎಲ್ಲ ಹೊಸ ಅನುಭವವೇ ನಮಗೆ, ಹೊಸ ಮೆಥಡ್ಡೇ. ಇನ್ನೊಂದೇನು, ಆ ಕೇಸಲ್ಲಿ ಮೋಟಿವ್ ಇರ್ತದೆ. ಮೋಟಿವ್ ಏನು ಕಾರಣ ಮಾಡಲಿಕ್ಕೆ? ರೇಪರ್ ಇರಬೇಕು, ಅಥವಾ ಇನ್ನೊಂದು ಆಸ್ತಿ ಗಲಾಟೆ ಇರಬೇಕು, ಅಥವಾ ಇನ್ನೊಂದೇನಾದರೂ ವೈಯಕ್ತಿಕ ದ್ವೇಷ ಇರಬೇಕು, ಅಥವಾ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಇರಬೇಕು. ಇವೆಲ್ಲ ಕಾರಣದಿಂದ ಮರ್ಡರ್ ಆಗ್ತಿರ್ತವೆ. ಸೊ ಆ ಕಾರಣ ಅನ್ನೋದು ನಾವು ಐಡೆಂಟಿಫೈ ಮಾಡಬೇಕು, ಯಾರು ಮಾಡ್ಯಾರ ಅಂತ ಅನ್ನೋದು ಐಡೆಂಟಿಫೈ ಮಾಡಬೇಕು. ಸರ್ ಅದೇ ಹೇಳಿದ್ರೆ ಭಾಳ ಇಂಟೆಲಿಜೆಂಟ್ ಇರ್ತಾನೆ, ಅನುಭವಸ್ಥ ಅಧಿಕಾರಿ ಇದ್ದರೆ ಖಂಡಿತವಾಗಿಯೂ ಪತ್ತೆ ಮಾಡ್ತಾರೆ. ಬಟ್ ಈವನ್ ಲಾಸ್ಟ್ ಕ್ವಶನ್ ಸರ್, ಒಂದು ಸೀರಿಯಲ್ 370 ಕೇಸಸ್ ಅಂದರೆ ಅಲ್ಲಿ ಮೋಟಿವ್ ನಾವು ಬರೀ ಒಂದೇ ಉದ್ದೇಶ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ? ಅವ್ರಿಗೆ ಯಾವ ಉದ್ದೇಶ ಮೋಟಿವ್ ಇರ್ತವೆ? ಒಂದೇ ಮೋಟಿವ್ ಅಂತ ಏನಿಲ್ಲ. ಆಸ್ತಿ ಹೇಳಿದ್ರೆ ಆಗಲೇ ನಾನು ಆಸ್ತಿ ಮೋಟಿವ್ನು ಇರ್ಬೋದು, ರೇಪನು ಇರ್ಬೋದು, ಅಥವಾ ಇನ್ಯಾವುದೋ ಕಾರಣ ಇರ್ಬೋದು. ಈಗ ಯಾವನೋ ಹುಡುಗನ ಜೊತೆಗೆ ಮದುವೆಯಾಗಿ ಹೋಗ್ಬಿಡ್ತಾರೆ, ಲವ್ ಮ್ಯಾರೇಜ್ ಮಾಡ್ಕೊಂಡು. ಈಗ ಇದು ವೈಯಕ್ತಿಕ ಪ್ರತಿಷ್ಠೆ ಸಲುವಾಗಿ ಹೊಡಿದಿಲ್ವಾ? ಇಬ್ಬರು ಮಗಳು ಅಳಿಯನ ಸುಬ್ರನ ಎಷ್ಟೋ ಮರ್ಡರ್ ಆಗಿದ್ದಾವೆ. ನಮ್ಮ ಮಂತನಕ್ಕೆ ಇವಳು ಎಲ್ಲ ಇದು ಅಪಮಾನ ಮಾಡಿದಳು, ಅವಮಾನ ಮಾಡಿದಳು, ಮರ್ಯಾದೆ ಹಾಳು ಮಾಡಿದಳು. ಏನು ಅಂತಾರೆ ಅದಕ್ಕೆ? ಧರ್ಮಕ್ಕೆ ಏನು ಅಂತಾರಲ್ಲ ಅದಕ್ಕೆ, ಯಾವುದು ಯಾವ ಕೊಲೆ ಅಂತಾರೆ. ಹಾಗೆ ಎಷ್ಟು ಆಗಿಲ್ಲ ನಮ್ಮಲ್ಲಿ? ಆಗಿದ್ದಾವೆ. ಅನೇಕ ಕಾರಣಗಳು ಅನೇಕ ಇರ್ಬೋದು, ಅದು ಕಾರಣ ನಮಗೆ ಗೊತ್ತಿರೋದಿಲ್ಲ. ಮರ್ಯಾದೆ ಆಗುತ್ತೆ. ಸಂಬಂಧಿಕರು ಹೇಳ್ಬೇಕು ನಮಗೆ, ಅಥವಾ ಅವರು ಫ್ರೆಂಡ್ ಯಾರು ಇರ್ತಾರೆ, ಕ್ಲೋಸ್ ಫ್ರೆಂಡು, ಅವ್ರು ನಮ್ಗೆ ಹೇಳ್ಬೇಕು. ಅವಂತ ಹೇಳಿಕೆ ತಗೊಂಡು ನಾವು ಅದನ್ನು ಮೋಟಿವ್ ಪ್ರೂವ್ ಮಾಡ್ತೇವೆ. ನೋಡಿ, ತನಿಖೆ ಮಾಡಬೇಕಾದ್ರೆ ವಿ ಶುಡ್ ಎಂಜಾಯ್ ಅವರ್ ಪ್ರೊಫೆಷನ್. ನಾವು ವೃತ್ತಿ ಜೀವನ ಪ್ರೀತಿಯಿಂದ ಆಸಕ್ತಿ ವಹಿಸಿ ನಾಜೂಕತೆಯಿಂದ ಚಾಣಾಕ್ಷತ್ರದಿಂದ ತನಿಖೆ ಮಾಡಿದ್ರೆ ಖಂಡಿತವಾಗಿಯೂ ಪತ್ತೆ ಹಚ್ತದೆ. ಫೈನಲಿ ನಿಮಗೆ ದರ್ ಈಸ್ ಏನೋ ಒಂದು ಓಕೆ, ಈ ಥರದ್ದು ಎಲ್ಲ ಮೋಟಿವ್ ಇರೋದ್ರಿಂದಲೇ ಆಗಿರೋದು ಅಂತ ಅನ್ನಿಸ್ತಿದ್ಯಾ, ಅಥವಾ ಇಲ್ಲಿ ಬರೀ ಯಾರೋ ಒಬ್ರಿಗೆ ತೇಜೋವಧೆ ಮಾಡಿರ್ತಕ್ಕಂಥ ಆರೋಪ ಅಂತ ಅನ್ನಿಸ್ತಿದ್ಯಾ? ಅದು ತೇಜೋವಧೆನೋ ಅಥವಾ ಸುಳ್ಳು ನಿಜಾನೋ ಉದ್ದೇಶಪೂರ್ವಕವಾಗಿ ಮಾಡಿದಾರೋ, ಅಥವಾ ಅವಂಗಾರ ಯಾರಾದರೂ ಇನ್ವೆಸ್ಟಿಗೇಟ್ ಮಾಡಿದಾರೋ, ಪ್ರವೋಕ್ ಮಾಡಿದಾರೋ, ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರಲಿ, ಅಥವಾ ಅಲ್ಲಿರುವಂಥ ಜನರಿಗೆ ಕೆಟ್ಟ ಹೆಸರು ಬರಲಿ ಅಂತ ಮಾಡಿದರು. ಅದು ಏನೇ ಇದ್ರೂ ತನಿಖೆಯಿಂದ ಗೊತ್ತಾಗಬೇಕು ತಾನೆ. ಅದಕ್ಕೆ ಹೇಳೋದು ನಾನು, ನಿಷ್ಪಕ್ಷಪಾತದಿಂದ ತನಿಖೆ ಆಗಬೇಕು, ನಿರ್ಬಿಡೆಯಿಂದ ನಿರ್ಭಯದಿಂದ ಕಾನೂನುಬದ್ಧವಾಗಿ ಆಸಕ್ತಿ ವಹಿಸಿ ವೈಜ್ಞಾನಿಕ ರೀತಿಯಲ್ಲಿ ತಾಂತ್ರಿಕತೆಯನ್ನು ಬಳಸಿಕೊಂಡು ತನಿಖೆ ಮಾಡಿದ್ರೆ ಖಂಡಿತವಾಗಿಯೂ ನ್ಯಾಯ ಸಿಗ್ತದೆ. ಥ್ಯಾಂಕ್ ಯು ಸರ್. ಬಟ್ ಇದ್ರ ಜೊತೆ ಹೋರಾಟಗಾರನು ಕೂಡ ಅವ್ರನ್ನೂ ತನಿಖೆಗೆ ಒಳಪಡಿಸಿ ಅಂತ ನಿನ್ನೆ ಸ್ನೇಹಮಯಿ ಕೃಷ್ಣ ಅವರು ಒಂದು ದೂರು ಸಲ್ಲಿಸಿದ್ದಾರೆ SP.
ಅಲ್ಲ ಅವ್ರಿಗೆ ರೆಡ್ಡಿ ಅಲ್ಲ ಅದು ಅವ್ರೇನಾದ್ರೂ ಮಾಹಿತಿ ಇಂಪಾರ್ಟೆಂಟ್ ಮಾಹಿತಿ ಇದ್ರೆ ಅವ್ರು ಕೊಡಬಹುದು. ಅಲ್ಲಿ ಬರೋ ಯಾರೋ ಶೆಟ್ಟಿ ಅಂತಿದ್ರು ಒಬ್ರು, ನಾನು ಒಂದ್ ಯಾವ್ದೋ ಚಾನೆಲ್ದಲ್ಲಿ ನೋಡ್ತಾ ಇದ್ದೆ. ಅವ್ರು ಬಹಳಷ್ಟು ಅಲಿಗೇಷನ್ ಮಾಡ್ತಾರೆ. ಮಹೇಶ್ ತಿಮ್ಮರೆಡ್ಡಿ ಶೆಟ್ಟಿ ಅಂತ, ಮಹೇಶ್ ತಿಮ್ಮರೆಡ್ಡಿ ಸರ್, ಮಹೇಶ್ ಶೆಟ್ಟಿ ಅಂತ ಅಂತಾರೆ, ಮಹೇಶ್ ತಿಮ್ಮರೆಡ್ಡಿ ಅಂತಾರೆ. ಅವರು ಕೆಲವೊಂದು ಇದರಲ್ಲಿ ನೀವು ನೋಡಿದೆ ನಾನು, ಅವರು ಬಹಳ ನೇರವಾಗಿ ಅಲಿಗೇಷನ್ ಮಾಡ್ತಾರೆ. ಆಕ್ಟಿವಿಸ್ಟ್ ಅವರು, ಅವರೆಲ್ಲ ಸಂಘಟನೆ ಮಾಡ್ಕೊಂಡು ಪ್ರೊಟೆಸ್ಟ್ ಮಾಡಿದ್ದಾರೆ ಮತ್ತು ಅವ್ರಿಗೂ ಸಾಕಷ್ಟು ತೊಂದರೆಗಳನ್ನ ಆಗಿದ್ದಾವೆ. ಅವರೆಲ್ಲ ಆಕ್ಟಿವಿಸ್ಟ್, ಕೆಲವೊಬ್ಬರು ಹೋರಾಟಗಾರರು ಇದ್ದಾರೆ, ಆರೋಗ್ಯ ತೊಂದರೆ, ಸಾಮಾಜಿಕ ನ್ಯಾಯ ಸಲುವಾಗಿ ಹೋರಾಟ ಮಾಡ್ತಾರೆ. ಅಂಥ ಜನರಿಗೆ ಎಲ್ಲರಿಗೂ ಮಾಡೋದಿಲ್ಲ, ಕೆಲವೊಬ್ರು ಸ್ವಾತಂತ್ರ್ಯ ಇರ್ತಾರೆ, ಕೆಲವೊಬ್ರು ಬೇರೆ ಉದ್ದೇಶವನ್ನು ಮಾಡಿರ್ತಾರೆ, ಕೆಲವೊಬ್ರು ನ್ಯಾಯ ದೃಷ್ಟಿಯಿಂದ ಮಾಡಿರ್ತಾರೆ. ಅಂಥವ್ರು ಇದ್ದಾರೆ. ಅಂಥವ್ರಿಗೆ ಒಳ್ಳೆ ಮಾಹಿತಿ ಸಿಕ್ತಂದ್ರೆ ಅವ್ರನ್ನೂ ಬಳಸ್ಕೋಬಹುದು, ಅವ್ರ ಹೇಳಿಕೆನೂ ತಗೋಬಹುದು, ಅವ್ರದ್ದು ಮಾಹಿತಿಯಿಂದನೂ ನಾವು ತನಿಖೆ ಮಾಡಬಹುದು. ಅದು ತನಿಖೆಗೆ ಹೆಲ್ಪ್ ಆಗಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಒಂದಿಷ್ಟು ಕನ್ಫ್ಯೂಷನ್ಸ್ ಅಂತೂ ಸಹಜವಾಗಿದೆ. ಇದರಲ್ಲಿ ಮೋಟಿವ್ ಇದೆಯಾ ಅಥವಾ ಅವರ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಮಾಡಿದ್ದಾರಾ ಏನೋ, ಅದು ನಾವು ಎಲ್ಲವೂ ಕೂಡ ಈಗಲೇ ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಎಲ್ಲರೂ ಒಂದೊಂದು ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ನಡೀಲಿ ಅನ್ನೋದಷ್ಟೇ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮಾತಾಗಿತ್ತು. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.